ಹಾಯ್, ವೆಲ್ಕಮ್ ಬ್ಯಾಕ್ ಟು ರಮನ್ ಟ್ಯೂಟೋರಿಯಲ್ಸ್ ಅಗೇನ್. ಈ ದಿನ ನಾವು ಕ್ಲಾಸ್ 6 ಏನಿದೆ, ಕರ್ನಾಟಕ ರಾಜ್ಯ ನಮ್ಮ ಹೆಮ್ಮೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಅವರ್ ಪ್ರೈಡ್ ಅವರ್ ಸ್ಟೇಟ್ ಕರ್ನಾಟಕ ಅನ್ನುವಂತಹ ಅಧ್ಯಾಯದ ಮೇಲೆ ಅದರ ಮೇಲೆ ಬರುವಂತಹ ಪ್ರಶ್ನೋತ್ತರಗಳನ್ನ ನಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿವರಣಾತ್ಮಕ ಪ್ರಶ್ನೋತ್ತರಗಳಿದೆ ಅವುಗಳನ್ನು ಕೂಡ ನಿಮಗೆ ಇದೇ ನೋಟ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಹಾಗೆ ಕಂಟಿನ್ಯೂ ಮಾಡೋಣ. ಫಸ್ಟ್ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ವಿಚ್ ಇಯರ್ ವಾಸ್ ದ ಸ್ಟೇಟ್ ಆಫ್ ಮೈಸೂರ್ ರೀನೇಮ್ಡ್ ಕರ್ನಾಟಕ? ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ರೀನೇಮ್ ಮಾಡಿದ್ದು ಯಾವಾಗ ಅನ್ನುವಂತ ಪ್ರಶ್ನೆ ಇದೆ. ಅಂದ್ರೆ ಕರ್ನಾಟಕ ಅಂತ ನಾಮಕರಣಗೊಂಡಿದ್ದು ಯಾವಾಗ ಅಂತ ಇಲ್ಲಿ ಪ್ರಶ್ನೆ ಇದೆ. ನಿಮ್ಮ ಆಪ್ಷನ್ಸ್ 1956, 1971, 1973, 1975. ಯಾವಾಗ ನಮ್ಮ ಹೆಮ್ಮೆಯ ಕರ್ನಾಟಕವನ್ನ ರೀನೇಮ್ ಮಾಡಿದ್ದು ಯಾವಾಗ ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ಬೇಗ ಆನ್ಸರ್ ಮಾಡಿ. ಓಕೆ, 71, 73 ಇದ್ರ ನಡುವೆ ನಿಮಗೆ ಡೌಟ್ ಇದೆ. ಸರಿಯಾದ ಆನ್ಸರ್ ಏನಿದೆ ಅಂತಂದ್ರೆ ನವೆಂಬರ್ 1, 1973. 1973 ನವೆಂಬರ್ 1 ಏನಿದೆ ಅಲ್ಲ, ಆ ಡೇಟ್ ನೆನಪು ಇಟ್ಕೊಳ್ಳಿ. ಹಾಗಾಗಿ ನವೆಂಬರ್ 1 ಅನ್ನ ನಾವು ಕರ್ನಾಟಕ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ. ಈ ಟೈಮಲ್ಲಿ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಯಾರು? ದೇವರಾಜ್ ಅರಸರ ಅಧ್ಯಕ್ಷತೆಯಲ್ಲಿ, ಆಗ ಮುಖ್ಯಮಂತ್ರಿ ದೇವರಾಜ್ ಅರಸರ ಅಧ್ಯಕ್ಷತೆಯಲ್ಲಿ ಏನಾಯ್ತು, 1973 ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ನಾಮಕರಣ ಮಾಡ್ಲಾಯ್ತು. ಗೊತ್ತಾಯ್ತಾ? ಜೊತೆಗೆ ಓಲ್ಡ್ ಮೈಸೂರು ರೀಜನ್ ಏನಿತ್ತು ಅದರಲ್ಲಿ ಬಾಂಬೆ, ಹೈದರಾಬಾದು, ಕೂರ್ಗ್ ಇವೆಲ್ಲ ಏರಿಯಾಗಳನ್ನ, ಬಾಂಬೆ ಕರ್ನಾಟಕವನ್ನ, ಹೈದರಾಬಾದ್ ಕರ್ನಾಟಕದ ಭಾಗಗಳನ್ನ, ಕೂರ್ಗ್ ಭಾಗಗಳನ್ನ, ಮೈಸೂರು ಭಾಗಗಳನ್ನ ಒಟ್ಟುಗೂಡಿಸಿ ಕರ್ನಾಟಕ ಅಂತ ನಾಮಕರಣ ಮಾಡಲಾಯಿತು. ಆ ದಿನವನ್ನ ನಾವು ಕರ್ನಾಟಕ ರಾಜ್ಯೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ರೈಟ್? ಹಾಗೇನೆ ವಿಶಾಲ ಮೈಸೂರು ಅಂತ 1956ರಲ್ಲಿ ಆರಂಭದಲ್ಲಿ ಇದನ್ನ ನಾವು ವಿಶಾಲ ಮೈಸೂರು ಅಂತ ಕರಿತಾ ಇದ್ವು. 1956ರಲ್ಲಿ ವಿಶಾಲ ಕನ್ನಡ ಮಾತಾಡುವ ಪ್ರದೇಶಗಳನ್ನ ಒಟ್ಟುಗೂಡಿಸಿ ವಿಶಾಲ ಮೈಸೂರು ಅನ್ನ ರಚಿಸಲಾಗಿತ್ತು, ವಿಶಾಲ ಮೈಸೂರು. ಮುಂದೆ ಅದನ್ನ ಕರ್ನಾಟಕ ಅಂತ ನಾಮಕರಣ ಮಾಡಲಾಯಿತು. ಗೊತ್ತಾಯ್ತಾ? ಹಾಗೆ ನೋಡಕ್ ಹೋದ್ರೆ ಆರಂಭದಿಂದಲೂ ಕೂಡ ಈ 2014ರಲ್ಲಿ 2014ರಲ್ಲಿ ಅಫಿಷಿಯಲಿ ನಿಮಗೆ ನೆನಪಿದೆ, ಮೈಸೂರ್ ಅಂತ ಏನ್ ಕರಿತಿತ್ತು ಅದನ್ನ ಮೈಸೂರು ಮಾಡಲಾಯ್ತು. ಇದು ಕೂಡ ನಿಮಗೆ ನೆನಪಿರ್ಲಿ ಅಂತ ಹೇಳ್ತಾ ಇದ್ದೀನಿ. 2014ರಲ್ಲಿ ಮೈಸೂರನ್ನ ಮೈಸೂರು ಅಂತ ಮರುನಾಮಕರಣ ಮಾಡಲಾಯಿತು. ಇದೆಲ್ಲ ಮಾಹಿತಿ, ಅಪ್ಡೇಟೆಡ್ ಮಾಹಿತಿ ನಿಮಗೆ ಸಿಗಲಿ. ಓಕೆ, ಹಾಗಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮಗೆ ಇಲ್ಲಿ ಏನೋ ಯಾರ ಆವಾಗ ಮುಖ್ಯಮಂತ್ರಿ ಯಾರಾಗಿದ್ರು? ದೇವರಾಜ್ ಅರಸರಾಗಿದ್ರು. ಅವರ ಪಾತ್ರ ಇಲ್ಲಿ ಹಿರಿದಾಗಿದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ರಿಸೀವ್ ಜ್ಞಾನಪೀಠ ಅವಾರ್ಡ್ ಫಾರ್ ಕನ್ನಡ? ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ನೀಡಲಾಯಿತು ಅಂತ ಇದೆ ಪ್ರಶ್ನೆ. ಯಾರಿಗೆ ಇರ್ಬೋದು ಮೊದಲ ಜ್ಞಾನಪೀಠ ಅವಾರ್ಡಿ ಯಾರಿದ್ದಾರೆ? ಬೇಂದ್ರೆ, ಕುವೆಂಪು, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಹೀಗೆ ಪ್ರಶ್ನೆಗಳಿದೆ ನೋಡಿ. ಇಲ್ಲಿ ರೈಟ್ ಆನ್ಸರ್ ಏನಿದೆ, ಕುವೆಂಪು ಅವರಿಗೆ. ಇವ್ರನ್ನ ಕೆ.ವಿ. ಪುಟ್ಟಪ್ಪ ಅಂತಾನು ಕೂಡ ಕರೆಯಲಾಗುತ್ತೆ. ಇವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಏನ್ ಸಿಕ್ಕಿದೆ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಮೊದಲಾಗಿ ಮಾಡ್ಕೊಂಡವ್ರು ಯಾರು? ಪುಟ್ಟಪ್ಪ ಅವರು 1967ರಲ್ಲಿ. ಜೊತೆಗೆ ನಂತರ ಇಲ್ಲಿ ದಾರಾ ಬೇಂದ್ರೆ ಅವರು ಕೂಡ ಬರ್ತಾರೆ. ಇವರು ಎರಡನೇ ಸರದಿ. ಇವ್ರದ್ದು 1973ರಲ್ಲಿ ದಾರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರಿಗೆ ಸಿಗಲಾಯಿತು. ಇವರ ಕೃತಿ 4 ತಂತಿಗೆ, ಯಾವುದು 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. ಹಾಗೇನೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬರ್ತಾರೆ. ಇವರು ಶಿವರಾಮ್ ಕಾರಂತ್ ನೋಡೋಣ. ಈ ಶಿವರಾಮ್ ಕಾರಂತರವರು 3ನೇವರು. 1977ರಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಯಿತು.
ಇವರ ಮೂಕಜ್ಜಿಯ ಕನಸುಗಳು, ಯಾವುದು ಮೂಕಜ್ಜಿಯ ಕನಸುಗಳು ಅನ್ನುವಂಥ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಯಿತು. ನಂತರ ಬರ್ತಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ 1983ರಲ್ಲಿ ನೀಡಲಾಯಿತು. ಇವರಿಗೆ ಚಿಕ್ಕ ವೀರ ರಾಜೇಂದ್ರ ಅಥವಾ ಚೀಕ ವೀರ ರಾಜೇಂದ್ರ ಎಂದೇ ಅವರ ಕೃತಿಗೆ ಏನ್ ಸಿಕ್ಕಿದೆ? ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಇದು ಮೊದಲ 4 ಪ್ರಶಸ್ತಿ ಪಡೆದಂತಹ ಕೃತಿಗಳು. ಅವ್ರಿಗೆ ಯಾವಾಗ ಸಿಕ್ತು? ಮೊಟ್ಟ ಮೊದಲಿಗರು 67ರಲ್ಲಿ ಕುವೆಂಪು ಅವರು, ಎರಡನೆಯವರು ದಾರಾ ಬೇಂದ್ರೆ ಅವರು, ಮೂರನೆಯವರು ಶಿವರಾಮ್ ಕಾರಂತರು, ನಾಲ್ಕನೆಯವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಹಾಗೇನೆ ಇನ್ನೂ ಒಂದಿಷ್ಟು ಜನರಿದ್ದಾರೆ, ಅವ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಜ್ಞಾನಪೀಠ ಪ್ರಶಸ್ತಿಯನ್ನ ಕುವೆಂಪುರವರಿಗೆ ನೀಡಿದಂತಹ ಒಂದು ಸುದೀನ. ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. ರೈಟ್. ಹಾಗೇನೆ ಇನ್ನಿಷ್ಟು ಕೃತಿಗಳನ್ನ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ, ಅದು ಕೂಡ ಹೇಳ್ಬಿಡೋಣ. 1990ರಲ್ಲಿ ಯಾರಿಗೆ ಸಿಕ್ತು? ವಿಕೃ ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಯಿತು. ಅವರ ಭಾರತ ಸಿಂಧು ರಶ್ಮಿ ಏನಿದೆ, ಭಾರತ ಸಿಂಧು ರಶ್ಮಿ ಕೃತಿಗೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಯಿತು. 1994ರಲ್ಲಿ ಯು ಆರ್ ಅನಂತಮೂರ್ತಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಯಿತು. ಸಮಗ್ರ ಸಾಹಿತ್ಯ ಅಂತಂದ್ರೆ ಒಟ್ಟು ಅವರ ಸಮಗ್ರ ಕೃತಿಗಳನ್ನ ಅವರು ಮಾಡಿದಂತಹ ಸಾಹಿತ್ಯ ಸೇವೆಗೋಸ್ಕರ ಸಮಗ್ರ ಸಾಹಿತ್ಯಕ್ಕಾಗಿ ಅವರಿಗೆ ನೀಡಲಾಯಿತು. ಹಾಗೆ 2010ರಲ್ಲಿ ಚಂದ್ರಶೇಖರ್ ಕಂಬಾರ್ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಯಿತು, ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು. ಅವರಿಗೂ ಕೂಡ ಸಮಗ್ರ ಸಾಹಿತ್ಯಕ್ಕೆ ನೀಡಲಾಯಿತು. ನಿಮ್ ನೆನಪಿರ್ಲಿ ಅಂತ ಹೇಳ್ತಾ ಇದ್ದೀನಿ, 1961ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಒಂದು 11 ಲಕ್ಷ ರೂಪಾಯಿ ಅಮೌಂಟು ಮತ್ತೆ ಸರಸ್ವತಿ ವಾಗ್ದೇವಿ ಇದಾರಲ್ಲ, ಅವರ ಕಂಚಿನ ವಿಗ್ರಹ ಮತ್ತು ಪ್ರಶಸ್ತಿ ಇವುಗಳನ್ನ ಕೂಡ ನೀಡಲಾಗುತ್ತೆ. ಹೀಗೆ ನಾವು ಜ್ಞಾನಪೀಠ ಪ್ರಶಸ್ತಿಗಳನ್ನ ಅವರು ಪಡೆದಂತಹ ಬಗ್ಗೆ ನಾವು ಮಾಹಿತಿಯನ್ನ ನಾವು ಇವಾಗ ತಿಳ್ಕೊಂಡ್ವಿ ಅಂತ ಅನ್ಕೊಳ್ತೀವಿ. ಯು ಆರ್ ಹ್ಯಾಪಿ, ಐ ಆಮ್ ಹ್ಯಾಪಿ. ಹಾಗಾಗಿ ಏನೆಲ್ಲ ಪ್ರಶಸ್ತಿ ಸಿಕ್ಕು, ಯಾರಿಗೆಲ್ಲ ಸಿಕ್ತು, ಇದೊಂದು ಪಟ್ಟಿ ನಿಮಗೆ ಸಿಕ್ತು, ಅದು ನಿಮಗೆ ಹೆಚ್ಚಿನ ಮಾಹಿತಿ ತಂದಿದ್ದಕ್ಕೋಸ್ಕರ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಮುಂದೆ ಹೋಗೋಣ, ಮುಂದಿನ ಮಾಹಿತಿಯನ್ನ ತಿಳಿತಾ ಹೋಗೋಣ. ನೋಡಿ, ಓಕೆ, ಈಗ ವಿಚ್ ರಿವರ್ ಈಸ್ ನೋನ್ ಆಸ್ ದ ದಕ್ಷಿಣ ಗಂಗೆ ಅಂತ ಯಾರನ್ನ ಕರೀತಾರೆ? ಯಾವ ನದಿನ ಕರೀತಾರೆ? ಕೃಷ್ಣ, ತುಂಗಭದ್ರಾ, ಕಾವೇರಿ, ಶರಾವತಿ. ನಿನ್ನೆ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅಂತ ನಾನು ಭಾವಿಸ್ತೀನಿ. ನೆನಪಿದ್ರೆ ಬೇಗ ಪಟಾಪಟ್ ಉತ್ತರವನ್ನ ನೀಡಿ. ಯಾವ ನದಿಗೆ ನಾವು ಈ ರೀತಿ ಕರಿತೀವಿ? ಬರ್ಲಿ ಉತ್ತರ. ನೋಡಿ, ಇಲ್ಲಿ ನಾವು ಕರೀದು ಕಾವೇರಿಯನ್ನ ನಾವೇನಂತ ಕರಿತೀವಿ? ಸೀಕ್ರೆಟ್ ರಿವರ್ ಆಫ್ ಸೌತ್ ಇಂಡಿಯಾದ ಪವಿತ್ರ ನದಿ ಅಂತ ನಾವು ಕಾವೇರಿಯನ್ನ ಕರಿತೀವಿ. ಯಾಕೆ ಕಾವೇರಿಯನ್ನ ಕರಿತೀವಿ? ತಲಕಾವೇರಿಯಲ್ಲಿ ಹುಟ್ಟುವ ಕಾವೇರಿ ಇಡೀ ಭೂಮಿಯನ್ನ ಏನ್ ಮಾಡ್ತಾಳೆ? ಇಡೀ ನಮ್ಮ ಸೌತ್ ಇಂಡಿಯಾದಲ್ಲಿ ಬಹಳ ಪವಿತ್ರ ನದಿ ಅಂತ ಇದನ್ನ ಗುರುತಿಸಲಾಗತ್ತೆ. ಅದೇ ರೀತಿಯಾದಂತಹ ಹೆಮ್ಮೆ ಕೂಡ ಕಾವೇರಿಗೆ ಇದೆ, ಕಾವೇರಿ ನದಿಗೆ ಇದೆ. ಕಾವೇರಿಗೆ ನಿಮಗೆ ನಿನ್ನೆ ಹೇಳಿದ ಹಾಗೆ KRS ಕೂಡ ಇದೆ, ಮೆಟ್ಟೂರು ಜಲಾಶಯ ಕೂಡ ಇವುಗಳ ಮೇಲೆ ನಿರ್ಮಾಣ ಆಗಿದೆ. ಓಕೆ, ಮುಂದೆ ಹೋಗೋಣ. ವಿಚ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕದಲ್ಲಿ ಅತಿ ಎತ್ತರವಾದಂತಹ ಶಿಖರ ಯಾವುದು? ಕೊಡಚಾದ್ರಿ, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಬ್ರಹ್ಮಗಿರಿ. ಬೇಗ ಬರ್ಲಿ. ಓಕೆ, ಅತ್ಯಂತ ಎತ್ತರವಾದಂತಹ ಗಿರಿಶಿಖರಗಳು ಯಾವ್ಯಾವಿದೆ? ಓಕೆ, ಇಲ್ಲಿ ರೈಟ್ ಆನ್ಸರ್ ಏನಿದೆ? ಮುಳ್ಳಯ್ಯನಗಿರಿ ಬರುತ್ತೆ. ಮುಳ್ಳಯ್ಯನಗಿರಿ ಏನಿದೆ, ಇದು ಚಿಕ್ಕಮಂಗ್ಳೂರಲ್ಲಿ ಬರುತ್ತೆ. ಇದು ಸುಮಾರು
1930 ಅಡಿ ಎತ್ತರದಲ್ಲಿದೆ ಸಮುದ್ರ ಮಟ್ಟಕ್ಕಿಂತಲೂ ಕೂಡ. ಹೌದರ ಚಿಕ್ಕಮಗಳೂರಲ್ಲಿ ಬರುವಂತಹ ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದಂತಹ ಶಿಖರ ಅಂತ ಕರಿತೀವಿ. 1930 ಮೀಟರ್ ಇದೆ. ನೀವು ನೋಡ್ಬೋದು, ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಹಾಗೇನೆ ಹೂ ವಾಸ್ ದ ಫೌಂಡರ್ ಆಫ್ ಕದಂಬ ಡೈನಾಸ್ಟಿ? ಕದಂಬ ಡೈನಾಸ್ಟಿಯ ಸ್ಥಾಪಕ ಯಾರು ಅಂತ, ಇದು ಬಹಳ ಸ್ವೀಟ್ ಕ್ವಶನ್ ಅಂತ ನಾನು ನಿಮ್ಗೆ ಹೇಳ್ಬೋದು. ಹಾಗೆ ನಿಮಗೆ ಒಂದು ಪ್ರಶ್ನೆ ಕೂಡ ಕರೀತೀನಿ. ಯಾವ ಪ್ರದೇಶವನ್ನ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ? ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂತ ಭಾರತದ ಕರ್ನಾಟಕದ ಯಾವ ಭೂಭಾಗಕ್ಕೆ, ಯಾವ ಪ್ರದೇಶಕ್ಕೆ ನಾವು ಕರಿತೀವಿ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂತ? ಭಾರತ ಸ್ಕಾಟ್ಲೆಂಡ್ ಅಂತ ಅದಕ್ಕೆ ಕರಿತಾ ಹೋಗ್ತಾರೆ. ಸುಮಾರು 1525 ಮೀಟರ್ ಎತ್ತರದಲ್ಲಿ ಇದೆ ಈ ಭಾಗ, ಸಮುದ್ರ ಮಟ್ಟಕ್ಕಿಂತಲೂ ಕೂಡ. ಓಕೆ, ತುಂಬಾ ಪಾಪ್ಯುಲರ್ ಹಿಲ್ ಸ್ಟೇಷನ್ಸ್ ಎಲ್ಲ ಇಲ್ಲಿದೆ. ಆದ್ರಿಂದ ಇದನ್ನ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾವ್ದನ್ನ ಕರೀತಾರೆ ಇರ್ಲಿ. ಈಗ ಈ ಪ್ರಶ್ನೆಗೆ ಬರೋಣ, ಉತ್ತರ ಕೊಡಿ. ಇದಕ್ಕೆ ಸರಿಯಾದ ಉತ್ತರ ನಾನು ಈಗಲೇ ಹೇಳ್ತೀನಿ, ಕಾಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ, ನೋಡೋಣ. ಇದಕ್ಕೆ ರೈಟ್ ಆನ್ಸರ್ ಯಾರಿದ್ದಾರೆ? ಮಯೂರ ಶರ್ಮಾ ಅಥವಾ ಮಯೂರ ವರ್ಮಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕದಂಬ ವಂಶದ ಸ್ಥಾಪಕ ಯಾರು ಅಂತಂದ್ರೆ ಮಯೂರ ವರ್ಮಾ. ಇವನು ಪಲ್ಲವರನ್ನ ಹಿಮ್ಮೆಟ್ಟಿಸಿ ಕರ್ನಾಟಕದ ಮಣ್ಣಿನಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿದಂತಹ, ಕರ್ನಾಟಕದ ಮೇರು ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ಅರಸು ಕದಂಬ ವಂಶಸ್ಥ ಮಯೂರ ವರ್ಮ. ಓಕೆ, ಪುಲಕೇಶಿ ಅವರ ಸಾಮ್ರಾಜ್ಯ ಸ್ಥಾಪನೆ ಆಗಿಲ್ಲ ಅಂತಂದ್ರೆ ಈ ದಿನ ಕನ್ನಡದ ಸ್ಥಿತಿ ಏನಿತ್ತು ಅಂತ ಹೇಳೋದಕ್ಕಾಗಲ್ಲ. ಕನ್ನಡಕ್ಕೆ ಒಂದು ಮಹತ್ವ ತಂದುಕೊಟ್ಟಂತಹ ವ್ಯಕ್ತಿ ಇವರು, ಕದಂಬ ವಂಶಸ್ಥ. 345ರಲ್ಲಿ ಬನವಾಸಿಯನ್ನು ಕೇಂದ್ರವಾಗಿಟ್ಕೊಂಡು ಕದಂಬ ವಂಶವನ್ನು ಸ್ಥಾಪನೆ ಮಾಡ್ತಾರೆ ಇವರು. ಜೋಗ ಫಾಲ್ಸ್ ಯಾವ ನದಿಯ ಮೇಲೆ ಇದೆ ಅಂತ ಅಷ್ಟೇ. ನೇತ್ರಾವತಿ, ಕಾಳಿ, ಶರಾವತಿ ಮತ್ತೆ ಘಟಪ್ರಭಾ ಅಂತ ಇಲ್ಲಿ ಇದೆ. ಬೇಗ ಉತ್ತರ ಬರಲಿ. ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ನಾನು ನಿನ್ನೆ ಹೇಳಿದೆ. ಮೇಲಿನ ಪ್ರಶ್ನೆಗೆ ಸರಿಯಾದ ಉತ್ತರ ಕೂರ್ಗನ್ನ ನಾವು ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಕೂರ್ಗ್ ಏನಿದೆ ಅದು ಭಾರತ ಸ್ಕಾಟ್ಲೆಂಡ್ ಅಂತ ಕರೀತಾರೆ. ಈಗ ನಾವು ಜೋಗ ಜಲಪಾತ ಇರೋದು ಶಿವಮೊಗ್ಗದಲ್ಲಿ ಅಂತ ನಿನ್ನೆ ತರಗತಿಯಲ್ಲಿ ನಾವು ತಿಳಿದ್ವಿ ಅಲ್ವಾ. ಇವತ್ತು ನಾನು ನಿಮಗೆ ಹೇಳ್ತೀನಿ, ಶರಾವತಿ ನದಿ ದಂಡದ ಮೇಲೆ ಜೋಗ ಜಲಪಾತ ಇರೋದು. ರಾಜಾರಾಣಿ ರೋರಲ್ ರಾಕೆಟ್ ಏನಿದೆ ಅದರಲ್ಲಿ 4 ಜಲಪಾತಗಳನ್ನ ನೀವು ನೋಡಬಹುದು. ಶರಾವತಿ ಏನಿದೆ ಈ ಜಲಪಾತ ನಿರ್ಮಾಣ ಆಗತ್ತೆ. ಈ ಜೋಗ ಫಾಲ್ಸ್ ಏನಿದೆ ಇದು ಹೈಯೆಸ್ಟ್ ವಾಟರ್ ಫಾಲ್ಸ್ ಅಲ್ಲ ಏನಿದೆ ಅದರಲ್ಲಿ ಇದು ಕೂಡ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. ಹಾಗೆ ಯಾವ ಸಿಟಿಯನ್ನ ಸಿಲ್ಕ್ ಸಿಟಿ ಆಫ್ ಕರ್ನಾಟಕ, ರೇಷ್ಮೆ ನಗರಿ ಅಂತ ಯಾವ ನಗರವನ್ನ ಕರೆಯಲಾಗುತ್ತೆ? ರಾಮನಗರ, ಮೈಸೂರು, ತುಮಕೂರು ನಿಮ್ಮ ಆಪ್ಷನ್ಸ್ ಇದೆ. ಸಿಲ್ಕ್ ಸಿಟಿ ಅಂತ ಯಾವ ನಗರವನ್ನ ಕರೆಯಲಾಗುತ್ತೆ? ಎಸ್, ಕರೆಕ್ಟ್ ಆಗಿದೆ ನಿಮ್ಮ ಉತ್ತರ. ರೇಷ್ಮೆ ನಗರಿ ಅಂತ ರಾಮನಗರವನ್ನ ಕರೀತಾರೆ. ರಾಮನಗರ, ಹೌದ್ರಾ? ರಾಮನಗರದಿಂದ ಸಿಲ್ಕ್ ಏನಿದೆ ಕಕೂನ್ಸ್ ಅಂತ ಕರೀತಾರೆ. ಸಿಲ್ಕ್ ಮಾರ್ಕೆಟ್, ಅತ್ಯಂತ ದೊಡ್ಡ ಸಿಲ್ಕ್ ಮಾರ್ಕೆಟ್ ಏನಿದೆ ಅದು ರಾಮನಗರದಲ್ಲಿದೆ. ಕಕೂನ್ ಮಾರ್ಕೆಟ್, ಸಿಲ್ಕ್ ಪ್ರೊಡಕ್ಷನ್ ಕೂಡ ಇಲ್ಲಿ ರಾಮನಗರದಲ್ಲಿ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಗೋಲ್ ಗುಂಬಜ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಬರ್ತಾ ಇದೆ. ಇದೆಲ್ಲ ಅಧ್ಯಾಯದಲ್ಲಿ ಬಂದಿರುವಂತಹ ಪ್ರಶ್ನೆಗಳು. ಕಲಬುರ್ಗಿ, ಬೀದರ್, ವಿಜಾಪುರ್ ಮತ್ತೆ ಬಾಗಲಕೋಟೆ. ಇಲ್ಲಿ ರೈಟ್ ಆನ್ಸರ್ ಏನಿದೆ ಅಂತಂದ್ರೆ ಟೈಮ್ ಕೊಡೋಣ, ಅವಸರ ಮಾಡ್ತಾ ಇಲ್ಲ ನಾನು. ಆಕ್ಚುಲಿ ಪ್ರಶ್ನೆಗಳಿದೆ, ಮುಂದುವರಿಸ್ತಾ ಹೋಗೋಣ ಅಂತ ನನ್ನ ಆಸೆ. ಓಕೆ, ಹೇಳಿ, ಗೋಲ್ ಗುಂಬಜ್ ಎಲ್ಲಿದೆ? ಹಾಗೇನೆ ಗೋಲ್ ಗುಂಬಜ್ ಅನ್ನ ಯಾರ ಅವಧಿಯಲ್ಲಿ ಕಟ್ಸಿದ್ದು, ಎಷ್ಟನೇ ಶತಮಾನದಲ್ಲಿ ಅದನ್ನ ಕಟ್ಸಿದ್ದು, ಇವೆಲ್ಲ ಮಾಹಿತಿನ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಗೋಲ್ ಗುಂಬಜ್ ಇರೋದು ವಿಜಾಪುರದಲ್ಲಿ ಗೋಲ್ ಗುಂಬಜ್ ಇದೆ. ಈ ಗೋಲ್ ಗುಂಬಜ್ ಅನ್ನ ಕಿಂಗ್ ಮೊಹಮ್ಮದ್ ಆದಿಲ್ ಶಾನ ಗೋರಿ ಅಂತ ಹೇಳಲಾಗತ್ತೆ. ಅಲ್ಲಿ ಒಂದು ವಿಶ್ಪರಿಂಗ್ ಗ್ಯಾಲರಿ ಅಂತ ಬರುತ್ತೆ. ಮೆಟ್ಲುಗಳನ್ನೆಲ್ಲ ಹತ್ಕೊಂಡು ಹೋಗಿ ಮೇಲ್ಗಡೆ ಇಟ್ಕೊಂಡ್ರೆ ನಿಮ್ ಕಣ್ಣಿಗೆ ಕಾಣಿಸ್ತಿದೆ ಇಲ್ಲಿ ವಿಶ್ಪರ್ ಗ್ಯಾಲರಿ. ಇಲ್ಲಿ ನೀವು ಒಂದು ಟೈಮ್ ಕೂಗಿದ್ರೆ 7 ಟೈಮ್ ಕೇಳಿ ಬರುತ್ತೆ. ಇದು ಮೊಹಮ್ಮದ್ ಆದಿಲ್ ಶಾನ ಸಮಾಧಿ ಅಂತ ಹೇಳ್ತಾರೆ. ಇಲ್ಲಿ ಪಿಸುಮಾತಿನ ಗ್ಯಾಲರಿಗೆ ಇದು ವಿಶ್ವ ಪ್ರಸಿದ್ಧ ಇದೆ. ಇದನ್ನ 1626ರಿಂದ 1656 ಸುಮಾರು 30 ವರ್ಷಗಳ ಅವಧಿಯಲ್ಲಿ ಇದನ್ನ
ನಿರ್ಮಾಣ ಮಾಡಿದ್ದು. ಹಾಗೆ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದು ಇದೆ. ಸುಮಾರು 210 ಅಡಿ ಎತ್ತರದ ಒಂದು ಗುಂಬಜ ಇದು. ಹೌದಾ? ಮುಂದೆ ಗಾರ್ಡನ್ ಇದೆ, ಒಂದು ಮಸೀದಿ ಕೂಡ ಇದೆ, ಒಂದು ಮ್ಯೂಸಿಯಂ ಕೂಡ ಇದೆ. ಓಕೆ, ಅದು ಕೂಡ ಜಾಡರ ಗಲ್ಲಿ ಅನ್ನುವಂತ ಒಂದು ಪ್ರದೇಶದಲ್ಲಿ ಇದೆ. ಜಾಡರ ಗಲ್ಲಿ ಪ್ರದೇಶದಲ್ಲಿ ಇದೆ. ಬಿಜಾಪುರದಲ್ಲಿ ಜಾಡರ ಗಲ್ಲಿ ಅನ್ನೋ ಪ್ರದೇಶದಲ್ಲಿ ಇದೆ. ಓಕೆ, ಇದು ಎಷ್ಟು ದೊಡ್ಡ ಡೋಮ್ ಅಂತಂದ್ರೆ, ಈ ಸ್ಟಿಫನ್ ಪೀಟರ್ ಅವ್ರದ್ದು ಒಂದು ದೊಡ್ಡದಾದ ಕಟ್ಟಡ ಇದೆ. ಬೆಸಿಲಿಕಾ ಇನ್ ರೋಮ್ ಅಲ್ಲಿ ಸ್ಟಿಫನ್ ಪೀಟರ್ ಅವರ ಒಂದು ಬೆಸಿಲಿಕಾ ಅನ್ನುವಂತ ಒಂದು ಬಿಲ್ಡಿಂಗ್ ಇದೆ. ಆ ಬೆಸಿಲಿಕಾ ಅನ್ನೋದು ಅತ್ಯಂತ ದೊಡ್ಡ ಬಿಲ್ಡಿಂಗ್ ಆದ್ರೆ ಪ್ರಪಂಚದಲ್ಲಿ, ಈ ರೀತಿಯಾದಂತಹ ರಚನೆ ಆದ್ರೆ ಅದು ರೋಮ್ ಅಲ್ಲಿ ಇದೆ. ಅದರ ನಂತರದ ರಚನೆನೇ ಇದು. ಓಕೆ, ಹಾಗೆ ಈ ನನ್ನ ವಿಶ್ವರ್ ಗ್ಯಾಲರಿ ಹೇಳ್ತಲ್ಲ, ಇದು 124 ಫುಟ್ ಡಯಾಮೀಟರ್ ಒಳಗೊಂಡಿರುವಂತದ್ದು ಇದೆ. ಇದನ್ನ ಈ ಕಪ್ಪು ಕಲ್ಲಿಂದ ನಿರ್ಮಾಣ ಮಾಡಲಾಗುತ್ತೆ. ಹಾಗಾಗಿ ಇದನ್ನ ಬ್ಲಾಕ್ ವಂಡರ್ ಅಂತ ಕರೀತಾರೆ. ಏನಂತ ಕರೀತಾರೆ? ಬ್ಲಾಕ್ ವಂಡರ್ ಅಂತಾನೆ ಕರೀತಾರೆ. ಕಪ್ಪು ಕಲ್ಲಿಂದ, ಬೆಸಲೆಟ್ ಕಲ್ಲಿಂದ ಮಾಡಲಾಗಿದೆ. ತಾಜ್ ಮಹಲ್ ವೈಟ್ ಆದ್ರೆ ಇದು ಬ್ಲಾಕ್ ಇದೆ. ಹೌದ್ರಾ? ಹಾಗಾಗಿ ಒನ್ ಟೈಮ್ ಹೋಗಿ ವಿಸಿಟ್ ಮಾಡಿ. ನೀವು ಒಬ್ಬರೇ ಹೋಗಿ, ಜೊತೆಗೆ ಯಾರನ್ನ ಕರ್ಕೊಂಡು ಹೋಗ್ಬೇಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೂ ರೋಟ್ ಫೇಮಸ್ ಕನ್ನಡ ವರ್ಕ್ ಕವಿರಾಜ ಮಾರ್ಗ? ಕವಿರಾಜ ಮಾರ್ಗವನ್ನ ಯಾರು ರಚನೆ ಮಾಡಿದ್ರು? ಪಂಪ, ರನ್ನ, ಅಮೋಘವರ್ಷ ನೃಪತುಂಗ, ಮತ್ತೆ ಪೊನ್ನ ಅಂತ. ಇಲ್ಲಿ ಅಮೋಘವರ್ಷ ನೃಪತುಂಗ ಅಂತಾರೆ, ಶ್ರೀ ವಿಜಯ ಅಂತಾರೆ. ಇಲ್ಲಿ ಸ್ವಲ್ಪ ಗೊಂದಲ ಇದೆ. ಕವಿರಾಜ ಮಾರ್ಗವನ್ನ ನಾವು ಇಲ್ಲಿ ಕೊಟ್ಟಿರುವ ಇದರಲ್ಲಿ ನಾವು ಇದನ್ನ ಕವಿರಾಜ ಮಾರ್ಗವನ್ನ ರಚನೆ ಮಾಡಿದ್ದು ಯಾರು? ಅಮೋಘ ವರ್ಷ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಕವಿರಾಜ ಮಾರ್ಗ ಕನ್ನಡದ ಅತ್ಯಂತ ಪ್ರಸಿದ್ಧ ಕೃತಿ, ಅತ್ಯಂತ ಹಳೆಯ ಕೃತಿ. ಹಾಗಾಗಿ ಕನ್ನಡದ ಬಗ್ಗೆ, ಕನ್ನಡದ ಹೆಮ್ಮೆ ಅಂತಾನೆ ಹೇಳ್ಬೋದು. ಕನ್ನಡದ ಇತಿಹಾಸ ಸುಮಾರು ಇತಿಹಾಸ ಪೂರ್ವಕ್ಕೆ ಹೋಗುತ್ತೆ. ಓಕೆ, ಇಲ್ಲಿ ವ್ಯಾಕರಣ, ಕನ್ನಡದ ವ್ಯಾಕರಣ, ಕನ್ನಡದ ಭಾಷೆ, ಅದ್ರ ಬಗ್ಗೆ ಮಾಹಿತಿ ಅಪಾರವಾಗಿದೆ. ಇವನು ಈ ಶ್ರೀ ವಿಜಯ ಅವನ ಕಾಲಾವಧಿಯಲ್ಲಿದ್ದ, ಅಮೋಘವರ್ಷ ನೃಪತುಂಗನ ಕಾಲಾವಧಿಯಲ್ಲಿ ಇದನ್ನ ಮಾಡಿದ್ದು ಅಂತಾರೆ. ಒಂದು 850 ಏನಿದೆ, 850 ಕ್ರಿಸ್ತಶಕ 850ರಲ್ಲಿ ಇದು ರಚನೆ ಆಗಿದೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಇದೆ. ಓಕೆ, ಇದರಲ್ಲಿ ಒಂದು ಪದ ಇದೆ, ಇಸಿಲ ಅನ್ನುವಂಥ ಪದ ಇಲ್ಲಿ ನಮಗೆ ಕಂಡು ಬರ್ತಾ ಹೋಗುತ್ತೆ. ಮುಂದೆ ಹೋಗೋಣ. ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ? ಕಾಫಿಯನ್ನ ಕರ್ನಾಟಕದ ಯಾವ ಭಾಗದಲ್ಲಿ? ನಿನ್ನೆ ನಾವು ಡಿಸ್ಕಸ್ ಮಾಡ್ದಂಗೆ ಬೆಳಗಾವಿ ವಿಭಾಗದಲ್ಲಿ ಯಾವುದು ಅಂತ ನಾನು ನಿಮಗೆ ಪ್ರಶ್ನೆ ಕೇಳಿದ್ದೆ. ನಿನ್ನೆ ಪ್ರಶ್ನೆಗೂ ಇವತ್ತಿನ ಈ ಪ್ರಶ್ನೆಗೂ ಸ್ವಲ್ಪ ವಿರೋಧಾಭಾಸ ಇದೆ. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಇನ್ ಇಂಡಿಯಾ, ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಕೇಳ್ತಾ ಇದೀವಿ. ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಯಾರಿದೆ? ನಿಮ್ಮ ಆಪ್ಷನ್ಸ್ ನಿಮ್ಮ ಕಣ್ಣೆದುರಿಗಿದೆ, ನೋಡೋಣ ಯಾವ್ದು ಉತ್ತರ ಹೇಳ್ತೀರಂತ. ಪ್ರಪಂಚದಲ್ಲಿ ಯಾರು ಪ್ರೊಡ್ಯೂಸ್ ಮಾಡ್ಬೋತಾರೆ? ಓಕೆ, ಸರಿ ಉತ್ತರ ಕೊಡ್ತಾ ಇದ್ದೀರಾ. ಯು ಆರ್ ವೆರಿ ಗುಡ್ ಅಟ್ ಇಟ್. ಅತ್ಯಂತ ಹೆಚ್ಚು ಕಾಫಿ ಪ್ರೊಡ್ಯೂಸ್ ಮಾಡೋದು ಕರ್ನಾಟಕನೇ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾದ್ರೆ ಅತ್ಯಂತ ಹೆಚ್ಚು ಪ್ರೊಡ್ಯೂಸ್ ಆದಂತ ಕಾಫಿ ಯಾವ ಸ್ಟೇಟ್ ಮಾಡುತ್ತೆ ಅಂದ್ರೆ ಕರ್ನಾಟಕ ಮಾಡುತ್ತೆ. ಅದರಲ್ಲೂ ಕೂಡ ಕರ್ನಾಟಕ 70% ಕಾಫಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚು ಕಾಫಿಯನ್ನ ಪ್ರೊಡ್ಯೂಸ್ ಮಾಡುವಂತಹ ರಾಜ್ಯಗಳಲ್ಲಿ ಕರ್ನಾಟಕ. ಎರಡನೇ ಸ್ಥಾನ ಕರ್ನಾಟಕದ್ದು ಮೊದಲನೇ ಸ್ಥಾನದಲ್ಲಿದೆ. ಎರಡನೇ ಸ್ಥಾನ ಕೇರಳದಿದೆ. ಕೇರಳ ಏನಿದೆ, ಕೇರಳದು ಸೆಕೆಂಡ್, ಒಂದು 23% ಅಷ್ಟು ಕೇರಳ ಮಾಡುತ್ತೆ. ಹಾಗೆ ಒಂದು 6% ಅಷ್ಟು ತಮಿಳುನಾಡು ಬರುತ್ತೆ. ತಮಿಳುನಾಡು TN ಏನಿದೆ ಒಂದು 6% ಮಾಡುತ್ತೆ. ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಮೂರು ಕೂಡಿ ಆಲ್ಮೋಸ್ಟ್ 99% ಅಲ್ಲೇ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಕರ್ನಾಟಕದಲ್ಲಿ ಯಾರು ಮಾಡ್ತಾರೆ ಕಾಫಿ ಅಂದ್ರೆ, ನಾವು ಕೊಡಗು ಏನಿದೆ, ಕರ್ನಾಟಕದಲ್ಲಿ ಕೊಡಗು, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ದೇಶದಲ್ಲಿ 30% ಕಾಫಿ ಔಟ್ಪುಟ್ ಆಗೋದೇ ಕೊಡಗುದಲ್ಲಿ.
ಇಂಡಿಯಾಸ್ ಕಾಫಿ ಹಾರ್ಟ್ ಲ್ಯಾಂಡ್ ಅಂತ ಇದನ್ನ ಕರೀತಾರೆ. ಕಾಫಿಯ ಒಂದು ಹೃದಯ ಭಾಗ ಅಂತಂದ್ರೆ ಅದು ಕೊಡಗು. ನೆನಪಲ್ಲಿ ಇಟ್ಕೊಳ್ಳಿ. 30% ಏನಿದೆ ಇಂಡಿಯಾದ ಪ್ರೊಡಕ್ಷನ್ ಅಲ್ಲಿ 30% ಕೊಡುಗೆ ಎಲ್ಲಿದ್ದು ಬರುತ್ತೆ? ಕೇವಲ ಆ, ಕೊಡಗಿಂದ ಬರುತ್ತೆ. ಚಿಕ್ಕಮಂಗ್ಳೂರಲ್ಲೂ ಬೆಳೀತಾರೆ. ಅದರಲ್ಲಿ ಕೊಡಗು ಬಹಳ ಇಂಪಾರ್ಟೆಂಟ್. ಚಿಕ್ಕಮಂಗ್ಳೂರು, ಹಾಸನ, ಕೊಡಗು ಬರುತ್ತೆ. ಕೊಡಗು ಅತ್ಯಂತ ಹೆಚ್ಚು ಕೂರ್ಗೆರೆ ಅಂತಾನೂ ಕೂಡ ಇದನ್ನ ಕರೀತಾರೆ. ಓಕೆ, ಮುಂದೆ ಹೋಗೋಣ. ಆ, ಅದರಲ್ಲೂ ಕೂಡ ವಿಜೆ ಸಿದ್ಧಾರ್ಥ ಗೊತ್ತಿದೆಯಲ್ಲ ನಿಮಗೆ. ವಿಜೆ ಸಿದ್ಧಾರ್ಥ ಅನ್ನೋರ್ನ ಕಿಂಗ್ ಆಫ್ ಕಾಫಿ ಇನ್ ಇಂಡಿಯಾ ಅಂತ ಕರೀತಾರೆ. ಕಾಫಿ ಕಿಂಗ್ ಅಂತ ನಾವು ಸಿದ್ಧಾರ್ಥ ಅವ್ರನ್ನ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಯುನಿಫಿಕೇಶನ್ ಮೂವ್ಮೆಂಟ್ ಆಫ್ ಕರ್ನಾಟಕ ಗೇನ್ಡ್ ಮೂಮೆಂಟಮ್ ಇನ್ ವಿಚ್ ಇಯರ್? ಕರ್ನಾಟಕದ ಏಕೀಕರಣ ಚಳುವಳಿ ಯಾವ ವರ್ಷದಲ್ಲಿ ವೇಗ ಪಡೆಯಿತು? 1924, 1924, 1947, 1950 ಅಂತ ಇಲ್ಲಿ ಬರ್ತಾ ಇದೆ ಆಪ್ಷನ್ಸ್. ಯೂನಿಫಿಕೇಶನ್ ಆಫ್ ಕರ್ನಾಟಕ ಯಾವಾಗ ಆಯ್ತು? ನಿಮಗೆಲ್ಲ ಗೊತ್ತಿದೆ. 1956ರಲ್ಲಿ ಇದು ಅಂತಿಮವಾಗಿ ಆಗತ್ತೆ. ಆದ್ರೆ ಇದರ ಮೊಮೆಂಟಮ್ ಯಾವಾಗ ಶುರು ಆಯ್ತು ಅನ್ನೋಂಥ ಪ್ರಶ್ನೆ. ನವೆಂಬರ್ 1, 1956ರಲ್ಲಿ ಅಂತಿಮವಾಗಿ ಆಗತ್ತೆ. ಓಕೆ, ಅದರಲ್ಲೂ ಕೂಡ ಆಲೂರು ವೆಂಕಟರಾವ್ ಅವರು 1905ರಲ್ಲಿ ಇದನ್ನ ಶುರು ಮಾಡ್ತಾರೆ. ಅಂದ್ರೆ ಕರ್ನಾಟಕ ಏಕೀಕರಣ ಆಗ್ಬೇಕು ಅಂತ ಆಲೂರು ವೆಂಕಟರಾವ್ ಅವರು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ಕೊಳ್ತಾರೆ. ಓಕೆ, ಇಲ್ಲಿ ರೈಟ್ ಆನ್ಸರ್ ಏನಿದೆ ಸ್ನೇಹಿತರೆ ಅಂತಂದ್ರೆ 1924. ಎಲ್ಲಿ ಆಗತ್ತೆ? ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದಕ್ಕೆ ಆಲೂರು ವೆಂಕಟರಾವ್ ಅವರು 1905ರಲ್ಲಿ ಹೇಳಿದ್ರು ಕೂಡ ಗಾಂಧೀಜಿಯವರು ಇದಕ್ಕೆ ಧ್ವನಿಗೂಡಿಸ್ತಾರೆ. ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತ ಏಕೈಕ ಒಂದು ಕಾಂಗ್ರೆಸ್ ಅಧಿವೇಶನ ಅಂದ್ರೆ ಅದು ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ 1924. ಇಲ್ಲಿ ಕರ್ನಾಟಕವನ್ನ ಏಕೀಕರಣ ಮಾಡಬೇಕು. ಬಾಂಬೆ ಪ್ರಾಂತ್ಯ, ಬೆಳಗಾವಿ ಪ್ರಾಂತ್ಯ, ಬಾಂಬೆ ಪ್ರಾಂತ್ಯದಲ್ಲಿ ಹೈದರಾಬಾದ್ ಕರ್ನಾಟಕ, ಆಮೇಲೆ ಈ ಏನು ಪ್ರದೇಶಗಳೆಲ್ಲ ಇದ್ವಲ್ಲ, ಮದ್ರಾಸ್ ಪ್ರಾಂತ್ಯ, ಕೂರ್ಗು, ಇವುಗಳನ್ನ ಸೇರಿಸಿ ಕರ್ನಾಟಕವನ್ನು ಮಾಡಬೇಕು ಅನ್ನೋಂಥ ಹೋರಾಟ ಇಲ್ಲಿ ಆಗತ್ತೆ. ಮುಂದೆ ಆಲೂರು ವೆಂಕಟರಾವ್ ಅವರು, ಎಸ್ ನಿಜಲಿಂಗಪ್ಪ ಇವರೆಲ್ಲ ಇದಕ್ಕೆ ಕೈ ಜೋಡಿಸ್ತಾರೆ. ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ. ವಿಚ್ ಪ್ಲೇಸ್ ಇಸ್ ನೋನ್ ಆಸ್ ದ ಚಿರಾಪುಂಜಿ ಆಫ್ ಸೌತ್? ದಕ್ಷಿಣದ ಚಿರಾಪುಂಜಿ ಅಂತ ಯಾವ್ದನ್ನ ಕರೀತಾರೆ? ಸೌತ್ ಚಿರಾಪುಂಜಿ ಯಾವುದು? ನಿಮಗೆಲ್ಲ ಗೊತ್ತಿದೆ ಚಿರಾಪುಂಜಿ ಎಲ್ಲಿ ಬರುತ್ತೆ. ಚಿರಾಪುಂಜಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ನಾವು ಚಿರಾಪುಂಜಿನ ಗುರುತಿಸ್ತೀವಿ ಭಾರತದಲ್ಲಿ. ಈ ಚಿರಾಪುಂಜಿ ಏನಿದೆ ಅದು ಉತ್ತರದಲ್ಲಿ ಬರುತ್ತೆ, ಮೇಘಾಲಯದಲ್ಲಿ ಬರುತ್ತೆ. ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಮೇಘಾಲಯ ರಾಜ್ಯದಲ್ಲಿ ಬರುತ್ತೆ. ಅತ್ಯಂತ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಯಾವುದು? ಚಿರಾಪುಂಜಿ. ಮೇಘಾಲಯದಲ್ಲಿ ಬರುತ್ತೆ. ಸುಮಾರು ಕಾಸಿ ಹಿಲ್ಸ್ ಅಂತ ಬರುತ್ತೆ. ಈ ಕಾಸಿ ಹಿಲ್ಸ್ ರೀಜನ್ ಅಲ್ಲಿ ಇದು ಬರುತ್ತೆ. ಸುಮಾರು 4690 ಫೀಟ್ ಅಷ್ಟು ಮಳೆ ಆಗತ್ತೆ. ಅಂದ್ರೆ ಅಷ್ಟು ಎತ್ತರದಲ್ಲಿದೆ ಕಾಸಿ ಹಿಲ್ಸ್, ಹೌದಾ? ಇಲ್ಲಿ ಸತತವಾಗಿ ಮಳೆ ಆಗತ್ತೆ. ಆ ಭಾಗದಲ್ಲಿ ನಾವು ನೋಡ್ಬೋದು ಸುಮಾರು 11,000ಕ್ಕಿಂತಲೂ ಹೆಚ್ಚು ಸ್ಕ್ವೇರ್ ಮೀಟರ್ ಅಲ್ಲಿ 11,777 ಮಿಲಿಮೀಟರ್ ಮಳೆ ಆಗತ್ತೆ. ಎಲ್ಲಿ? ಚಿರಾಪುಂಜಿಯಲ್ಲಿ ವರ್ಷ ಪೂರ್ತಿ ಜೂನ್ ಇಂದ ಸೆಪ್ಟೆಂಬರ್ ಅವಧಿಯಲ್ಲಿ ಆಗತ್ತೆ, ಹೌದಾ? ಇಂಥದ್ರಲ್ಲಿ ನಾವು ದಕ್ಷಿಣದ ಚಿರಾಪುಂಜಿ ಅಂತ ನಾವು ಯಾವ್ದನ್ನ ಕರಿತೀವಿ? ನಿಮಗೆ ಆಗುಂಬೆ. ಆಗುಂಬೆ ಏನಿದೆ ಅತ್ಯಂತ ಹೆಚ್ಚು ಮಳೆನ ಬೀಳುವಂತ ಪ್ರದೇಶ. ಹೈಯೆಸ್ಟ್ ರೈನ್ಫಾಲ್ ಆಗುತ್ತೆ ಆಗುಂಬೆಯಲ್ಲಿ. ಈ ಆಗುಂಬೆ ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಇದು ವೆಸ್ಟರ್ನ್ ಘಾಟ್ ಇಂದ ಕವರ್ ಆಗಿದೆ. ವೆಸ್ಟರ್ನ್ ಘಾಟ್ಸ್ ಏನಿದೆ, ವೆಸ್ಟರ್ನ್ ಘಾಟ್ ಇಂದ ಕವರ್ ಆಗಿರುವಂತ ಪ್ರದೇಶ ಇದು. ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಬೇಗ ಆನ್ಸರ್ ಮಾಡಿ. ಯಾವ ಜಿಲ್ಲೆಯಲ್ಲಿ ಬರುತ್ತೆ ಇದು? ಇದು ಮಲೆನಾಡಿನ ಭಾಗದಲ್ಲಿ ಬರುತ್ತೆ ಆಗುಂಬೆ. ಸುಮಾರು ಸಮುದ್ರ ಮಟ್ಟಕ್ಕಿಂತನೂ 660 ಮೀಟರ್ ಎತ್ತರದಲ್ಲಿದೆ ಆಗುಂಬೆ. ಇಲ್ಲಿ ಬಯೋಡೈವರ್ಸಿಟಿ ಅಂತಾರೆ, ಚಿರಾಪುಂಜಿ ಆಫ್ ಸೌತ್ ಅಂತಾನೂ ಕೂಡ ಇದನ್ನ ಕರೀತಾರೆ. ಹಾಗೆ ಇಲ್ಲಿ ಸನ್ಸೆಟ್ ಇದೆ. ಸನ್ಸೆಟ್ ಏನಿದೆ ತುಂಬಾ ಬ್ಯೂಟಿಫುಲ್ ಇದೆ, ಅದು ತುಂಬಾ ಫೇಮಸ್. ಹಾಗೆ ಕಿಂಗ್ ಕೋಬ್ರಾ ಗೊತ್ತಲ್ಲ, ಕಳಿಂಗ ಸರ್ಪ ಇರುವಂತಹ ಬ್ಯೂಟಿಫುಲ್ ಪ್ಲೇಸ್ ಇದು.
ಓಕೆ. ನಾನು ನಿಮಗೊಂದು ಪ್ರಶ್ನೆ ಕೇಳಿದ್ದೆ, ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ. ಶಿವಮೊಗ್ಗದಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ, ಶಿವಮೊಗ್ಗ. ರೈಟ್. ಹೂ ವಾಸ್ ದ ಆರ್ಕಿಟೆಕ್ಟ್ ಆಫ್ ವಿಧಾನಸೌಧ ಇನ್ ಬೆಂಗಳೂರು? ಬೆಂಗಳೂರು ವಿಧಾನಸೌಧದ ವಾಸ್ತುಶಿಲ್ಪಿ ಯಾರು ಅಂತ ನಾನು ಇದು ನಿನ್ನೆ ಪ್ರಶ್ನೆಯನ್ನ ನಾನು ಹೇಳಿದ್ದೆ. ಅಂದ್ರೆ ಅದರ ಹಿಂದಿನ ಆ, ಶ್ರೇಯಸ್ಸು ಯಾರಿಸಿದ್ದು? ಕೆಂಗಲ್ ಹನುಮಂತಯ್ಯ, ಸರ್ ಎಂ ವಿ, ನಿಜ್ಲಿಂಗಪ್ಪ, ಮಿರ್ಜಾ ಇಸ್ಮಾಯಿಲ್ ಅಂತ. ಇಲ್ಲಿ ರೈಟ್ ಆನ್ಸರ್ ನಾವು ಹೇಳ್ಬೋದು ಕೆಂಗಲ್ ಹನುಮಂತಯ್ಯ ಅವರ ಕಾಲಾವಧಿಯಲ್ಲಿ ಇದು ನಿರ್ಮಾಣ ಆಗತ್ತೆ. ಇದ್ರ ಬಗ್ಗೆ ನಾನು ನಿನ್ನೆ ಸವಿಸ್ತಾರವಾಗಿ ಹೇಳಿದ್ದೀನಿ. ನಿಯೋ ದ್ರಾವಿಡಿಯನ್ ಸ್ಟೈಲಲ್ಲಿ ಇದೆ ಈ ಬಿಲ್ಡಿಂಗ್. ಅದು ವಿಧಾನಸೌಧ ಕೆಂಗಲ್ ಹನುಮಂತಯ್ಯ ಅವರ ಇದರಲ್ಲಿ ಆಯ್ತು. ವಿಚ್ ಸ್ಟೇಟ್ ಬರ್ಡ್ ಆಫ್ ಕರ್ನಾಟಕದ ಪಕ್ಷಿ ಯಾವುದು? ನವಿಲು, ನೀಲಕಂಠ, ದೊಡ್ಡ ಮಂಗಟ್ಟೆ ಪಕ್ಷಿ, ಪ್ಯಾರೋಟ್. ದಯವಿಟ್ಟು ಯಾರು ಕೂಡ ನವಿಲು ಅಂತ ಉತ್ತರ ಕೊಡಬೇಡಿ. ನವಿಲು ರಾಷ್ಟ್ರೀಯ ಪಕ್ಷಿ, ರಾಜ್ಯ ಪಕ್ಷಿ ಅಲ್ಲ. ಗಂಡ ಬೇರುಂಡ ಅಂತ ಹೇಳ್ತಾರೆ. ಓಕೆ. ಇದನ್ನ ಈ ಪಕ್ಷಿ ಯಾವ್ದಿದೆ ಉತ್ತರವನ್ನ ಕೊಡಿ. ನೋಡಿ, ಈ ಪಕ್ಷಿ ಇದನ್ನ ನೀಲಕಂಠ ಅಂತ ಕರೀತಾರೆ. ಇದನ್ನ ಬ್ಲೂ ಥ್ರೋಟ್ ಅಂತಾನು ಕೂಡ ಇಂಡಿಯನ್ ರೋಲರ್ ಅಂತಾರೆ, ನೀಲಕಂಠ ಅಂತ ಕರೀತಾರೆ. ಇಲ್ಲಿ ಇದೆಲ್ಲ ಈ ಪಕ್ಷಿ. ಇದು ಕರ್ನಾಟಕದ ರಾಜ್ಯ ಪಕ್ಷಿ, ನೆನ್ಪಿಟ್ಕೊಳ್ಳಿ, ರಾಜ್ಯ ಪಕ್ಷಿ ಇದೆ ಇದು. ಇದನ್ನ ನೀಲಕಂಠ ಅಂತ ಕರೀತಾರೆ. ಇದನ್ನ ಇಂಗ್ಲಿಷ್ ಅಲ್ಲಿ ಇಂಡಿಯನ್ ರೋಲರ್ ಅಂತ ಕರೀತಾರೆ. ಯಾಕಂತಂದ್ರೆ ಇದು ಶಿವನಿಗೆ ಅವನಿಗೂ ಕೂಡ ನೀಲಕಂಠ ಇದೆ, ಇದಕ್ಕೂ ಕೂಡ ನೀಲಕಂಠ ಇದೆ. ಹಾಗಾಗಿ ಶಿವನ ಸ್ವರೂಪಿ ಅನ್ನೋ ಅರ್ಥದಲ್ಲಿ ಇದನ್ನ ಹೇಳ್ತಾ ಹೋಗ್ತಾರೆ. ಇದನ್ನ ಬಹಳ ಹಾಗಿಲ್ದಂಗೆ ಇದು ಶಿವ ಮತ್ತು ವಿಷ್ಣುವನ್ನ ದ್ಯೋತಕ ಅಂತಾನೂ ಕೂಡ ಇದನ್ನ ಗುರುತಿಸ್ತಾರೆ. ರಾಜ್ಯ ಪಕ್ಷಿ ಇದೆ, ನವಿಲು ಅಂತೂ ಅಲ್ಲ. ದ ಫೇಮಸ್ ಟೆಂಪಲ್ ಆಫ್ ಹಳೆಬೀಡು ವಾಸ್ ಬಿಲ್ಟ್ ಬೈ ವಿಚ್ ಡೈನಾಸ್ಟಿ? ಈ ಹಳೆಬೀಡಲ್ಲಿ ದೇವಸ್ಥಾನ ನೋಡಿದ್ರಿ, ಆ ದೇವಸ್ಥಾನವನ್ನ ಯಾರ ಕಾಲಾವಧಿಯಲ್ಲಿ, ಯಾವ ಶೈಲಿಯಲ್ಲಿದೆ ಅನ್ನುವಂತ ಪ್ರಶ್ನೆ. ಅಲ್ಲಿ ಹೊಯ್ಸಳೇಶ್ವರ ಟೆಂಪಲ್ ಏನಿದೆ ಹಳೆಬೀಡಲ್ಲಿ, ಅದು ಬಹಳ ಫೇಮಸ್. ಹೊಯ್ಸಳೇಶ್ವರ ಟೆಂಪಲ್ ಇದೆ, 12ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ. ಶಿವನ ದೇವಸ್ಥಾನ ಏನಿದೆ, ಹೊಯ್ಸಳರೇಶ್ವರ ದೇವಸ್ಥಾನ ಏನಿದೆ, ಅದು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಹೊಯ್ಸಳರು ಅಂತ ಅಲ್ವಾ. ಹೊಯ್ಸಳರ ಕಾಲಾವಧಿಯಲ್ಲಿ ಏನಿದೆ, ಹಳೆಬೀಡಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಅವರ ಕಾಲಾವಧಿಯಲ್ಲಿ 12ನೇ ಶತಮಾನದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ವಿಷ್ಣುವರ್ಧನ ಏನಿದೆಲ್ಲ, ಆ ವಿಷ್ಣುವರ್ಧನನ ಕಾಲಾವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಯಿತು ಅನ್ನೋದು ಕೂಡ ಇಂಪಾರ್ಟೆಂಟು. ಅದರಲ್ಲೂ ಕೂಡ ಈ ಹೊಯ್ಸಳೇಶ್ವರ ದೇವಸ್ಥಾನ 1121ರಲ್ಲಿ ಆರಂಭವಾಗುತ್ತೆ ರಚನೆ, ಕನ್ಸ್ಟ್ರಕ್ಷನ್. 1160ರಲ್ಲಿ ಇದು ಕಂಪ್ಲೀಟ್ ಆಗಿ ಹೋಗುತ್ತೆ. ಇದು ಹಾಸನ ಜಿಲ್ಲೆಯಲ್ಲಿದೆ. ಹಾಸನ ಜಿಲ್ಲೆಯಲ್ಲಿ ಹಳೆಬೀಡು ಇದೆ, ನೆನಪಲ್ಲಿ ಇಟ್ಕೊಳ್ಳಿ, ಹಾಸನ ಜಿಲ್ಲೆಯಲ್ಲಿದೆ. ಎಲ್ಲಿ ಇದೆ ಅಂತ ನಿಮಗೆ ಕೇಳಿದ್ರೆ ನಿಮಗೆ ಪ್ರಶ್ನೆಗೆ ಉತ್ತರ ಸಿಗಲಿ ಅನ್ನೋಕ್ಕೋಸ್ಕರ ಹೇಳಿದ್ದೀನಿ. ಹಾಸನ ಜಿಲ್ಲೆಯಲ್ಲಿ ಇದೆ. ಹಾಗೇನೆ, ಇನ್ ವಿಚ್ ಡಿಸ್ಟ್ರಿಕ್ಟ್ ಈಸ್ ದ ಹಂಪಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಲೊಕೇಟೆಡ್? ಹಂಪಿ ಏನಿದೆ ಅದು ಯಾವ ಜಿಲ್ಲೆಯಲ್ಲಿದೆ? ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು. ಹಂಪಿ ವಿರೂಪಾಕ್ಷೇಶ ದೇವಸ್ಥಾನ ಇದೆ, ಅದು ಬಹಳ ಯುನೆಸ್ಕೋ ಇದೆ. ಅದು ವಿಜಯನಗರ ಸಾಮ್ರಾಜ್ಯದ ಒಂದು ಕೊಂಪೆ ಅಂತ ಕೂಡ ಹಂಪಿನ ಕರೀತಾರೆ. ಒಂದ್ ಕಾಲದಲ್ಲಿ ವೈಭವಯುತವಾದಂತಹ ಇರುವಂತಹ ಒಂದು ಪ್ರದೇಶ ಈಗ ಏನಾಗಿದೆ, ಕೊಂಪೆ ಆಗಿದೆ. ಅದರಲ್ಲೂ ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಲ್ಲಿ ಇದನ್ನು ಗುರುತಿಸಲಾಗುತ್ತೆ. ಇಲ್ಲಿ ದ್ರಾವಿಡಿಯನ್ ಶೈಲಿಯಲ್ಲಿ ಏನಿದೆ ದೇವಸ್ಥಾನಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದರಲ್ಲೂ ಕೂಡ ಕಲ್ಲಿನ ರಥ ಏನಿದೆ ಅದು ತುಂಬಾನೇ ಫೇಮಸ್ ಇದೆ. ಓಕೆ, ಇದು ಎಲ್ಲಿ ಬರುತ್ತೆ ಅನ್ನೋ ಪ್ರಶ್ನೆಗೆ ಇದು ಬರೋದು ವಿಜಯನಗರ
ಬರುತ್ತೆ, ವಿಜಯನಗರ ಬರುತ್ತೆ. ವಿಜಯನಗರ ಆರಂಭದಲ್ಲಿ ಬಳ್ಳಾರಿ ಭಾಗವಾಗಿತ್ತು. ಈಗ ಹೊಸದಾಗಿ ವಿಜಯನಗರ ಜಿಲ್ಲೆಯನ್ನು ಮಾಡಲಾಗಿದೆ. ಹಂಪಿ ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ. ಆರಂಭದಲ್ಲಿ ಬಳ್ಳಾರಿಯಲ್ಲಿ ಬರ್ತಾ ಇತ್ತು. ಈಗ ಬಳ್ಳಾರಿಯಿಂದ ಅದರ ಒಂದು ಭಾಗನ ಕತ್ತರಿಸಿ ವಿಜಯನಗರ ಜಿಲ್ಲೆ ಮಾಡಲಾಗಿದೆ. ಹಾಗೆ ವಿಜಯನಗರ ಜಿಲ್ಲೆ ಅಂತ ನೀವು ಉತ್ತರನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಮೆಂಟಲಿ. ಫಾದರ್ ಆಫ್ ಕರ್ನಾಟಕ ಮ್ಯೂಸಿಕ್, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ ಅನ್ನುವಂಥ ಪ್ರಶ್ನೆ. ಕನಕದಾಸ, ಪುರಂದರದಾಸರು, ತ್ಯಾಗರಾಜರು, ಬಸವಣ್ಣನವರು. ಬಸವಣ್ಣನವರು ವಚನ ಸಾಹಿತ್ಯದ ವ್ಯಕ್ತಿಯವರು. ತ್ಯಾಗರಾಜರು, ಪುರಂದರದಾಸರು, ಕನಕದಾಸರು ಇವರನ್ನ ನೀವು ಏನು ಇದರಲ್ಲಿ ಯಾರನ್ನ ನೀವು ಗುರುತಿಸ್ತೀರಿ? ಬರ್ಲಿ ಉತ್ತರ. ಇಲ್ಲಿ ಸರಿಯಾದ ಉತ್ತರ ಪುರಂದರದಾಸರು. ಪುರಂದರದಾಸರನ್ನ ನಾವು ದಾಸಶ್ರೇಷ್ಠರು, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ನಾವು ಪುರಂದರದಾಸರನ್ನ ಕರಿತೀವಿ. ಈ ಪುರಂದರದಾಸರು ಏನಿದ್ದಾರೆ ಇವರು ಕರ್ನಾಟಕ ಸಂಗೀತ ಬೆಳೆದು ಬರಬೇಕು ಅಂದ್ರೆ ಅದರ ಹಿಂದಿನ ಕೀರ್ತಿ ಯಾರಿಗೆ ಸಲ್ಲಬೇಕು? ಪುರಂದರ ದಾಸರಿಗೆ ಸಲ್ಲಿಸಬೇಕಾಗುತ್ತೆ. ಪುರಂದರದಾಸರು 1484 ಏನಿದೆ ಅವರ ಕಾಲಾವಧಿಯನ್ನು 1484ರಿಂದ 1564 ಅವಧಿಯನ್ನ ನಾವು ಗುರುತಿಸ್ತೀವಿ. ಇವರನ್ನ ಕರ್ನಾಟಕದ ಮ್ಯೂಸಿಕ್ ಏನಿದೆ ಅದರ ಪಿತಾಮಹ, ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಓಕೆ, ಹಾಗಾಗಿ ಇವರ ಬಹಳ ಇಂಪಾರ್ಟೆಂಟ್ ಇದೆ. ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಇವರ ಕೀರ್ತಿ ದೊಡ್ಡದಾಗಿದೆ. ಓಕೆ, ಮುಂದೋಗೋಣ. ಇವರು ದಾಸ ಸಾಹಿತ್ಯ ಅನ್ನುವಂತ ಒಂದು ವಿಶಿಷ್ಟ ಸಾಹಿತ್ಯ ಇದನ್ನ ಶುರು ಮಾಡಿದವರು. ಡಿವೋಷನಲ್ ಲಿಟ್ರೇಚರ್ ಅಂತ ಬರುತ್ತೆ, ಅದನ್ನ ಬೆಳೆಸಿದವರು ಇವರು. ಕರ್ನಾಟಕ ಮ್ಯೂಸಿಕ್ ಅನ್ನ ಸಿಸ್ಟಮೈಸ್ ಮಾಡಿದಂತಹ ವ್ಯಕ್ತಿ. ಹಾಗೇನೆ ಶಿವನ ಸಮುದ್ರ ಎಲ್ಲಿ ಬರುತ್ತೆ? ಯಾವ ಜಲಪಾತ, ಯಾವ ನದಿಯ ಮೇಲಿದೆ ಶಿವನ ಸಮುದ್ರ? ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ವಿದ್ಯುತ್ತನ್ನು ತರಲಾಯಿತು. ಹಾಗಾದ್ರೆ ಈ ಶಿವನ ಸಮುದ್ರ ಯಾವ ನದಿ ದಂಡೆಯ ಮೇಲಿದೆ? ನಿಮ್ಮ ಆಪ್ಷನ್ಸ್ ಕಣ್ಣೆದುರಿಗಿದೆ ನೋಡಿ. ಓಕೆ, ಕೃಷ್ಣ, ಕಾವೇರಿ, ಹೇಮಾವತಿ ಮತ್ತೆ ಕಬಿನಿ. ಇದು ನೋಡಿ, ಶಿವನ ಸಮುದ್ರ ಎಲ್ಲಿ ಬರುತ್ತೆ? ಶಿವನ ಸಮುದ್ರ ಮಳವಳ್ಳಿ, ಮಂಡ್ಯ ಇದೆಯಲ್ಲ, ಮಂಡ್ಯದ ಮಳವಳ್ಳಿ ಮಂಡ್ಯ ಏನಿದೆ ಅದು, ಮತ್ತೆ ಕೊಳ್ಳೇಗಾಲ ಇದೆ ನೋಡಿ. ಕೊಳ್ಳೇಗಾಲ ಎಲ್ಲಿ ಬರುತ್ತೆ ಸರ್? ಇದು ಕೊಳ್ಳೇಗಾಲ ನಿಮ್ಮ ಚಾಮರಾಜನಗರ ಗೊತ್ತಲ್ಲ, ಕೊಳ್ಳೇಗಾಲ ಚಾಮರಾಜನಗರ. ಇದರ ಬಾರ್ಡರ್ ಅಲ್ಲಿ ಬರುತ್ತೆ, ಇವೆರಡರ ಬಾರ್ಡರ್ ಅಲ್ಲಿ ಇದು ಬರುತ್ತೆ, ಕರ್ನಾಟಕದಲ್ಲಿ ಬರುತ್ತೆ. ಇದು ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಆಗಿದೆ. ನೀವು ನೋಡ್ಬೋದು, ಕಾವೇರಿ ನದಿಗೆ ಅಡ್ಡಲಾಗಿ ಇದನ್ನ ನಿರ್ಮಾಣ ಮಾಡಲಾಗಿದೆ 1902ರಲ್ಲಿ. ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಏನಿದೆ ಅದನ್ನ ನಿರ್ಮಾಣ ಮಾಡಲಾಗುತ್ತೆ. ಇಲ್ಲಿ ಭರಚುಕ್ಕಿ ಅನ್ನುವಂತಹ ಒಂದು ಜಲಪಾತ ಕೂಡ ಇದೆ. ಗಗನಚುಕ್ಕಿ, ಭರಚುಕ್ಕಿ ಅಂತ ಇದೆ. ಗಗನಚುಕ್ಕಿ ಏನಿದೆ ಮಳವಳ್ಳಿ ಫಾಲ್ಸ್, ಗಗನಚುಕ್ಕಿ ಫಾಲ್ಸ್ ಮಳವಳ್ಳಿಯಲ್ಲಿ ಬರುತ್ತೆ. ಹಾಗೆ ಭರಚುಕ್ಕಿ ಕೊಳ್ಳೇಗಾಲದಲ್ಲಿ ಬರುತ್ತೆ. ಭರಚುಕ್ಕಿ ಕೊಳ್ಳೇಗಾಲ, ಗಗನಚುಕ್ಕಿ ಮಳವಳ್ಳಿ. ಸುಮಾರು ಈ ಭರಚುಕ್ಕಿ ಏನಿದೆ ಅದು ಒಂದು 69 ಮೀಟರ್ ಎತ್ತರದಿಂದ ಬೀಳುತ್ತೆ ಕೊಳ್ಳೇಗಾಲದಲ್ಲಿ. ಹಾಗೆ ಗಗನಚುಕ್ಕಿ ಏನಿದೆ ಒಂದು 90 ಮೀಟರ್ ಎತ್ತರದಿಂದ ಬರುತ್ತೆ. ಗಗನಚುಕ್ಕಿ 90 ಮೀಟರ್ ಇದೆ, ಭರಚುಕ್ಕಿ ಏನಿದೆ ಅದು 69 ಮೀಟರ್ ಎತ್ತರದಿಂದ ಬೀಳುತ್ತೆ. ಇದು ಕೊಳ್ಳೇಗಾಲದಲ್ಲಿ ಬೀಳುತ್ತೆ, ಇದು ಮಳವಳ್ಳಿಯಲ್ಲಿ ಬೀಳುತ್ತೆ. ಮಳವಳ್ಳಿಯಲ್ಲಿ ಬರುತ್ತೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಕೊಳ್ಳೇಗಾಲ ಎಲ್ಲಿ ಬರುತ್ತದೆ? ಕೊಳ್ಳೇಗಾಲ ಚಾಮರಾಜನಗರದಲ್ಲಿ, ಮಳವಳ್ಳಿ ಮಂಡ್ಯದಲ್ಲಿ ಬರುತ್ತೆ ಅಲ್ವೇನ್ರಿ? ಈಗಿನ ಮಾಹಿತಿನ ನಾನು ನಿಮಗೆ ಕೊಡುವಾಗ ಕೊಟ್ಟಿದ್ದೀನಿ. ಹಾಗಾಗಿ ಇವೆಷ್ಟು ಮಾಹಿತಿ ನಿಮಗೆ ನೆನಪಿಟ್ಕೊಳ್ಳಿ. 1902ರಲ್ಲಿ ಇದನ್ನ ನಿರ್ಮಾಣ ಮಾಡಲಾಯಿತು ಗಗನಚುಕ್ಕಿ. ಹಾಗೇನೆ ಇದು ಆರಂಭದಲ್ಲಿ ಇದು ಪವರ್ ಸಪ್ಲೈ ಮಾಡ್ತಿದ್ದು KGF ಕೋಲಾರಕ್ಕೆ ಇದನ್ನ ಪವರ್ ಸಪ್ಲೈ ಮಾಡ್ತಾ ಇದ್ರು. ಆನಂತರ ಮುಂದೆ ಇದನ್ನ ಯಾರಮ್ಮ ಮಾಡಿದ್ದು, ಇದನ್ನ ಯಾರು ಡೆವಲಪ್ ಮಾಡಿದ್ದು ಅಂದ್ರೆ ಶೇಷಾದ್ರಿ ಅಯ್ಯರ್. ಮತ್ತೆ ಅವರ ಕಾಲಾವಧಿಯಲ್ಲಿ ದಿವಾನರಾಗಿದ್ರು, ಚೀಫ್ ಇಂಜಿನಿಯರ್ ಆಗಿದ್ರು ಸರ್ ಎಂ ವಿ ಅವರು. ಚೀಫ್ ಇಂಜಿನಿಯರ್ ಸರ್ ಎಂ ವಿ ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗಿದ್ರು. ಆಗಿನ ಕಾಲದಲ್ಲಿ ದಿವಾನರು ಯಾರಾಗಿದ್ರು ಅಂದ್ರೆ ಶೇಷಾದ್ರಿ ಅಯ್ಯರ್ ಅವರು ದಿವಾನರ ಕಾಲಾವಧಿಯಲ್ಲಿ
ಇದು ನಿರ್ಮಾಣ ಆಗಿದ್ದು 1907ರಲ್ಲಿ ಇದು ಕಂಪ್ಲೀಟ್ ಆಯ್ತು. ಮೊದಲು ಇದಕ್ಕೆ KGF ಗೆ ಇದನ್ನ ಕರೆಂಟ್ ನ ಕೊಡ್ತಾ ಇದ್ರು. ಓಕೆ, ವಿಚ್ ಸೋಷಿಯಲ್ ರಿಫಾರ್ಮರ್ ಸ್ಟಾರ್ಟೆಡ್ ಅನುಭವ ಮಂಟಪ? ಅನುಭವ ಮಂಟಪವನ್ನ ಯಾರು ನಿರ್ಮಾಣ ಮಾಡಿದ್ರು? ಓಕೆ, ಇದನ್ನು ಈಸಿ ಕ್ವಶನ್ ಅಂತ ನನಗೆ ಅನ್ಸುತ್ತೆ. ನೋಡೋಣ, ಆದ್ರೂ ಕೂಡ ತಪ್ಪೇನಿಲ್ಲ, ನೋ ಪ್ರಾಬ್ಲಮ್. ಮಧ್ವಾಚಾರ್ಯ, ಶಂಕರಾಚಾರ್ಯ, ರಾಮಾನುಚಾರ್ಯ, ಬಸವಣ್ಣ ಇವರೆಲ್ಲ ಒಂದು ಸಿದ್ಧಾಂತಗಳನ್ನ ಹೇಳ್ದಂತ ಹೋದಂತವ್ರು, ಹೌದಾ? ಅದರಲ್ಲೂ ಕೂಡ ಅನುಭವ ಮಂಟಪ ಏನಿದೆ, ಅನುಭವ ಮಂಟಪವನ್ನ ಪ್ರಾರಂಭಿಸಿದಂಥವ್ರ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತೆ. ಇಲ್ಲಿ ಒಂದು 770 ಶರಣರನ್ನ ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡು ಈಗ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಮತ್ತೆ ಸರ್ಕಾರ ಕೈಗೆತ್ತಿಕೊಂಡಿದೆ. 720 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪ, ಹೊಸದಾದಂತ ಅನುಭವ ಮಂಟಪ ರಚನೆ ಆಗ್ತಾ ಇದೆ. ಇದನ್ನ ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್ ಅಂತ ಕರೀತಾರೆ. ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್, ಒಂದು ಪ್ರಪಂಚದಲ್ಲಿ ಒಂದು ಪಾರ್ಲಿಮೆಂಟ್ ವ್ಯವಸ್ಥೆ ಮಾಡಿದಂತಹ ಮೊದಲ ಕೀರ್ತಿ ಅದು ಅನುಭವ ಮಂಟಪಕ್ಕೆ ಸಲ್ಲುತ್ತೆ. 12ನೇ ಶತಮಾನದಲ್ಲಿ ಇದನ್ನ ಮಾಡಿದ್ದು. ಓಕೆ, ಇಲ್ಲಿ ಈ ಅವರ ಅನುಭವಗಳನ್ನ ಶರಣರು ಹಂಚಿಕೊಳ್ಳುವಂತ ಒಂದು ಕೇಂದ್ರ ಆಗಿತ್ತು ಅನ್ನೋದು ನಿಮಗೆ ನೆನಪಲ್ಲಿ ಇರಲಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಅನುಭವ ಮಂಟಪ ತಾವು ನೋಡಬಹುದು, ಸ್ಪಿರಿಚುವಲ್ ಅಂಡ್ ಸೋಷಿಯಲ್ ಅಕಾಡೆಮಿ ಅಂತ ಇದನ್ನ ಕರಿಬಹುದು. ಆಫ್ 12th century ಇನ್ ಬಸವ ಕಲ್ಯಾಣದಲ್ಲಿ ಇದೆ. ಮುಂದಿನ ಪ್ರಶ್ನೆ, ವಿಚ್ ಈಸ್ ದ ಸ್ಟೇಟ್ ಫ್ಲವರ್ ಆಫ್ ಕರ್ನಾಟಕ? ರೋಸ್, ಜಾಸ್ಮಿನ್, ಲೋಟಸ್ ಮತ್ತು ಸನ್ಫ್ಲವರ್. ಕರ್ನಾಟಕದ ಹೂವು ಯಾವುದು? ಸೂರ್ಯಕಾಂತಿ ಹಾಕ್ಬೋದಾ? ಇಲ್ಲ. ಕರ್ನಾಟಕದ ಹೂವು ಯಾವುದು? ಓಕೆ, ಇಲ್ಲಿ ಸರಿಯಾದ ಉತ್ತರ ಏನಿದೆ ಅಂದ್ರೆ ಸರ್, ಮತ್ತೆ ನಾವು ಲೋಟಸ್ ಕಮಲವನ್ನೇ ಹೇಳ್ತೀವಿ. ಕಮಲ ಅಂದ್ರೆ ಕರ್ನಾಟಕದ ಒಂದು ಅಫಿಷಿಯಲ್ ಸ್ಟೇಟ್ ಫ್ಲವರ್, ಹಾಗೆ ಇಂಡಿಯಾದು ಕೂಡ ಸ್ಟೇಟ್ ಫ್ಲವರ್ ಅದೇ. ಓಕೆ, ಸರ್ ಎಂ ವಿ ಅವರ ಬರ್ತ್ಡೇನ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ? ಓಕೆ, ಟೀಚರ್ಸ್ ಡೇ, ಅದು ರಾಧಾಕೃಷ್ಣ ಅವರ ಬರ್ತ್ಡೇ. ಇಂಜಿನಿಯರ್ಸ್ ಡೇ, ಫಾರ್ಮರ್ಸ್ ಡೇ, ಚಿಲ್ಡ್ರನ್ಸ್ ಡೇ. ಓಕೆ, ಬರ್ಲಿ ಉತ್ತರ. ಅವ್ರು ಇಂಜಿನಿಯರ್ ಆಗಿದ್ರಲ್ವಾ, ಹಾಗಾಗಿ ಇಂಜಿನಿಯರ್ ಡೇ ಅಂತಾನೆ ನಾವು ಹೇಳ್ತೀವಿ. ಓಕೆ, ಹಾಗೇನೆ ಟೀಚರ್ಸ್ ಡೇ ನಿಮಗೆ ಗೊತ್ತಿದೆ, ರಾಧಾಕೃಷ್ಣ ಅವರ ಜನ್ಮದಿನ. ಇಂಜಿನಿಯರ್ಸ್ ಡೇ ಸರ್ ಎಂ ವಿ ಅವರ ಹುಟ್ಟು ದಿನವನ್ನ ನಾವು ಆ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಫಾರ್ಮರ್ಸ್ ಡೇ ಯಾರು ಮಾಡ್ತೀವಿ? ಚೌಧರಿ ಚರಣ್ ದಾಸ್ ಇವರು ಕೂಡ ರೈತರ ಬಗ್ಗೆ ಹೋರಾಟ ಮಾಡುವಂತ ವ್ಯಕ್ತಿ. ಇವರು 5ನೇ ಪ್ರೈಮ್ ಮಿನಿಸ್ಟರ್ ಕೂಡ ಹೌದು, 5th PM ಆಫ್ ಇಂಡಿಯಾ ಕೂಡ ಹೌದು. ಚೌಧರಿ ಚರಣ್ ದಾಸ್ ಅವರು ಇವರ ಕಾಂಟ್ರಿಬ್ಯೂಷನ್ ಏನು, ರೈತರಿಗೋಸ್ಕರ ಮಾಡುವಂತ ಕಾಂಟ್ರಿಬ್ಯೂಷನ್ಗೋಸ್ಕರ ಇವರ ದಿನವನ್ನ ನಾವು ಮಾಡ್ತೀವಿ. ಅದು 5th ಸೆಪ್ಟೆಂಬರ್. ನೆನ್ಪಿಟ್ಕೊಳ್ಳಿ, 5th ಸೆಪ್ಟೆಂಬರ್ ಇದೆ. 5th ಸೆಪ್ಟೆಂಬರ್. ಮತ್ತೆ ಯಾವ ದಿನವನ್ನ ಮಾಡಲಾಗತ್ತೆ? ಅಲ್ಲ, ಡಿಸೆಂಬರ್ 23rd ಏನಿದೆ ಅದನ್ನ ನಾವು ಫಾರ್ಮರ್ಸ್ ಡೇ ಅಂತೀವಿ. ನವೆಂಬರ್ 14 ನೆಹರು ಅವರ ದಿನಾಂಕನ ನಾವು ಏನಂತ ಕರಿತೀವಿ? ನಾವು ಚಿಲ್ಡ್ರನ್ಸ್ ಡೇ ಅಂತೀವಿ. ಟೀಚರ್ಸ್ ಡೇ ನಿಮಗೆ ಗೊತ್ತಿದೆ. ಟೀಚರ್ಸ್ ಡೇ ಯಾರಿಗೆ ಗೊತ್ತಿಲ್ಲ? ಯಾವ ದಿನ ನಾವು ಟೀಚರ್ಸ್ ಡೇ ಹೇಳ್ತೀವಿ? ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಟೀಚರ್ಸ್ ಡೇ ಒಂದಿನ ಸೆಲೆಬ್ರೇಟ್ ಮಾಡ್ತಾರೆ, ಆಮೇಲೆ ವರ್ಲ್ಡ್ ಲೆವೆಲ್ ಅಲ್ಲಿ ಒಂದು ದಿನ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾಗಿ ಅದು ಗೊತ್ತಿರಲಿ. 5th ಸೆಪ್ಟೆಂಬರ್ ಏನಿದೆ ಅದು ಟೀಚರ್ಸ್ ಡೇ. 5th ಸೆಪ್ಟೆಂಬರ್ ಅದು ಟೀಚರ್ಸ್ ಡೇ. ಯಾವ್ದು ಇಲ್ಲಿ ಈ ಲೆವೆಲ್ ಅಲ್ಲಿ, ವರ್ಲ್ಡ್ ಲೆವೆಲ್ ಅಲ್ಲಿ ಯಾವಾಗ ನಾವು ಮಾಡ್ತೀವಪ್ಪ ಟೀಚರ್ಸ್ ಡೇ ಅಂತಾಗ ನಿಮಗೆ 5th ಅಕ್ಟೋಬರ್ ನೆನ್ಪಿಟ್ಕೊಳ್ಳಿ. 5th ಅಕ್ಟೋಬರ್ ಇಂದ ವರ್ಲ್ಡ್ ಲೆವೆಲ್ ಅಲ್ಲಿ. ಇಂಡಿಯಾ ಲೆವೆಲ್ ಅಲ್ಲಿ ನಾವು ಟೀಚರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡೋದು 5th ಸೆಪ್ಟೆಂಬರ್. ಕನ್ಫ್ಯೂಷನ್ ಆಗಬಾರ್ದು, ಎರಡೂ ಕೂಡ 5th ಬರುತ್ತೆ. ಇದು 1994ರಿಂದ ಈ ರೀತಿ ಸೆಲೆಬ್ರೇಟ್ ಮಾಡಲಾಗತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ, 15th ಸೆಪ್ಟೆಂಬರ್ ಸರ್ ಎಂ ವಿ ಅವರ ಬರ್ತ್ಡೇ ಏನಿದೆ ಅದು ಇಂಜಿನಿಯರ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ, ಇಂಜಿನಿಯರ್ಸ್ ಡೇ ಸೆಲೆಬ್ರೇಟ್ ಮಾಡೋದು 15th ಸೆಪ್ಟೆಂಬರ್. ನೆನಪಿಡಿ, 15th ಸೆಪ್ಟೆಂಬರ್. ಇದು ಕೂಡ ಒಂದು ಹೇಳಿರ್ಲಿಲ್ಲಲ್ವಾ? 15th ಸೆಪ್ಟೆಂಬರ್ ಇದು ಕೂಡ ನೆನ್ಪಿಟ್ಕೊಳ್ಳಿ. 5th ಟೀಚರ್ಸ್ ಡೇ ಆದ್ರೆ 15th
ಈ ಇಂಜಿನಿಯರ್ಸ್ ರೆಡಿ ಮಾಡುವಂತ ಟೀಚರ್ಸ್ 5th ಆದ್ರೆ ಫಸ್ಟ್ ಅವ್ರು ಬರುತ್ತೆ, 15th ಇಂಜಿನಿಯರ್ಸ್ ಡೇ ಬರುತ್ತೆ. ಮುಂದೆ ಹೋಗೋಣ. ಓಕೆ, ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಡಿಸ್ಟ್ರಿಕ್ಟ್ಸ್ ಎಷ್ಟಿದೆ? ಡಿಸ್ಟ್ರಿಕ್ಟ್ಸ್ ಎಷ್ಟಿದೆ ಕರ್ನಾಟಕದಲ್ಲಿ ಅಂತಂದ್ರೆ 2024 ಹೊತ್ತಿಗೆ ಎಷ್ಟಿದೆ? ಇಲ್ಲಿ ಸರಿಯಾದ ಉತ್ತರ ಏನಿದೆ? 31 ಇದೆ. 31. ಇತ್ತೀಚೆಗೆ ಆಗಿರೋದು 31ನೇ ಡಿಸ್ಟ್ರಿಕ್ಟ್ ವಿಜಯನಗರ. ಬಳ್ಳಾರಿಯಿಂದ ಕಟ್ ಮಾಡಿ ವಿಜಯನಗರ ಜಿಲ್ಲೆಯನ್ನ ಮಾಡಲಾಯಿತು. ಎರಡೂ ಇದೆ, ಅಂದ್ರೆ ಬಳ್ಳಾರಿಯಿಂದ ಕಟ್ ಮಾಡಿ, ಅಂದ್ರೆ ಬಳ್ಳಾರಿ ಕೆಲವು ಭಾಗಗಳಂತ ಇಟ್ಕೊಂಡು ವಿಜಯನಗರವನ್ನ ಮಾಡಲಾಗಿದೆ. ಓಕೆ, ಅಲ್ಲಿ ಹಂಪಿ ಬರುತ್ತೆ. ಫಸ್ಟ್ ವುಮನ್ ರೂಲ್ ಆಸ್ ಎ ಕ್ವೀನ್ ಇನ್ ಕರ್ನಾಟಕ. ರಾಣಿ ಅಂತ ನಾವು ಒಬ್ಬ ಕರ್ನಾಟಕದ ರಾಣಿಯಾಗಿ ಆಳಿದಂತ ಮೊದಲ ಮಹಿಳೆ ಯಾರು ಅನ್ನುವಂಥ ಪ್ರಶ್ನೆ. ಕಿತ್ತೂರು ಚೆನ್ನಮ್ಮ, ಕೆಳದಿಯ ಚೆನ್ನಮ್ಮ. ಕಿತ್ತೂರಲ್ಲೂ ಕೂಡ ಚೆನ್ನಮ್ಮ ಕಾಣ್ತೀರಿ, ಕೆಳದಿಯಲ್ಲೂ ಕೂಡ ಕಾಣ್ತೀರಿ, ರಾಣಿ ಅಬ್ಬಕ್ಕ ಕಾಣ್ತೀರಿ, ಒಣಕೆ ಒಬ್ಬವ ಕಾಣ್ತೀರಿ. ಕ್ವೀನ್ ಆಗಿ ಆಳ್ದವ್ರು ಯಾರು? ಇಲ್ಲಿ ಸರಿಯಾದ ಉತ್ತರ ಏನಿದೆ? ರಾಣಿ ಅಬ್ಬಕ್ಕ. ರಾಣಿ ಅಬ್ಬಕ್ಕ ಎಂದರೆ 1525ರಲ್ಲಿ ಅವರು ಹುಡ್ತಾರೆ. ಅವರ ಕಾಲಾವಧಿ 1525ರಿಂದ 1570. ಈ ಅವಧಿಯನ್ನು ನಾವು ರಾಣಿ ಅಬ್ಬಕ್ಕ ಎಂದ್ರೆ ಅವರ ರಾಣಿ, ಅವರ ಹೆಸರಲ್ಲಿ ರಾಣಿ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ಅಂತೀವಿ, ಕೆಳದಿಯ ಚೆನ್ನಮ್ಮ ಅಂತೀವಿ, ರಾಣಿ ಅಬ್ಬಕ್ಕ ಅಂತ ಕರಿತೀವಿ. ಇವರು ಮೊದಲ ತುಳುವ ರಾಣಿ. ಇವರು ಉಲ್ಲಾಳವನ್ನ ಕೇಂದ್ರವಾಗಿಟ್ಕೊಂಡು ಉಲ್ಲಾಳವನ್ನ ಕೇಂದ್ರವಾಗಿಟ್ಕೊಂಡು ಆಳ್ವಿಕೆ ಮಾಡಿದಂತಹ ರಾಣಿ ಇವರು. ಇವರು ಚೌಟಾ ಡೈನಾಸ್ಟಿಗೆ ಸೇರಿದಂಥವ್ರು. ಮುಂದೆ ತುಳುವ ಡೈನಾಸ್ಟಿಯಲ್ಲಿ ಇವರು ಬರ್ತಾರೆ. ತುಳುನಾಡನ್ನ, ಅದರಲ್ಲೂ ಕೂಡ ಉಳ್ಳಾಳವನ್ನ ಕೇಂದ್ರವಾಗಿಟ್ಕೊಂಡು ಆಳ್ವಿಕೆ ಮಾಡಿದಂತಹವರು ರಾಣಿ ಅಬ್ಬಕ್ಕ ಅವರು. ಓಕೆ, ಹಾಗೆ ನೋಡೋಕ್ಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕೂಡ ಬರ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕೂಡ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದಂತಹ ಅವರು ಕೂಡ ರಾಣಿ. ಕಿತ್ತೂರನ್ನ ಕೇಂದ್ರವಾಗಿಟ್ಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ. ಬ್ರಿಟಿಷ್ ಸೈನ್ಯವನ್ನ ಅವರು ಸೋಲಿಸ್ತಾರೆ ಮೊದಲ ಯುದ್ಧದಲ್ಲಿ. ಎರಡನೇ ಯುದ್ಧದಲ್ಲಿ ಬಂದಿ ಆಗ್ತಾರೆ. ಈ ರೀತಿ ಹೋರಾಟದ ಕಿಚ್ಚನ್ನ ಹಚ್ಚಂತವರು ಕೆಳದಿ ಚೆನ್ನಮ್ಮ, ಕಿತ್ತೂರಿನ ರಾಣಿ ಚೆನ್ನಮ್ಮ. ಅವರ ಕಾಲಾವಧಿ ಕೂಡ ನಿಮಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಕಾಲಾವಧಿಯನ್ನ ನಾವು 1816ರಿಂದ ಹಿಡ್ಕೊಂಡು 1824ರ ಅವಧಿಯನ್ನು ಹೇಳ್ಬೋದು. ಹೌದಾ? ಇವ್ರ ನಂತರ ಇವ್ರನ್ನ ಹೇಳೋದಾದ್ರೆ ಮತ್ತೆ ನಾವು ಕೆಳದಿ ಚೆನ್ನಮ್ಮನ ಬಗ್ಗೆ ನಾವು ಹೇಳ್ಬೇಕಾದ್ರೆ, ಕೆಳದಿ ಚೆನ್ನಮ್ಮ ಹೇಗೆ, ಯಾವ ಊರ್ನವರು ಅಂದಾಗ, ಇವರು ಕೂಡ ಕೆಳದಿಯ ನಾಯಕರ ವಂಶಸ್ಥರು ಇವರು. 1677ರಿಂದ 1696ರ ಅವಧಿಯಲ್ಲಿ. ಹಾಗಾಗಿ ಇವ್ರದ್ದು 1677ರಿಂದ 1696. ಇವರ ಕಾಲ, ಕಿತ್ತೂರು ರಾಣಿ ಚೆನ್ನಮ್ಮರ ಕಾಲಾವಧಿ 1816ರಿಂದ 1824. ರಾಣಿ ಅಬ್ಬಕ್ಕ ಅವರದು 1525ರಿಂದ 1570. ಹಾಗೆ ಫಸ್ಟ್ ಪ್ರಶ್ನೆ ಏನ್ ಬರುತ್ತೆ? ಫಸ್ಟ್ ವುಮನ್ ಟು ರೂಲ್ ಆಸ್ ಎ ಕ್ವೀನ್ ಆಫ್ ಕರ್ನಾಟಕ. ಫಸ್ಟ್ ವುಮನ್ ರೂಲರ್ ಯಾರಪ್ಪ ಕರ್ನಾಟಕದ ರಾಣಿಯಾಗಿ ಅಂತಂದ್ರೆ ರಾಣಿ ಅಬ್ಬ. ಹಾಗಾಗಿ ಇವ್ರು ಮೂವರು ರಾಣಿಯರೇ. ಆದ್ರೆ ಒನಕೆ ಓಬವ್ವ ರಾಣಿ ಆಗಿರ್ಲಿಲ್ಲ, ಆದ್ರೆ ಅವರು ವೀರಗಾಸೆ ಇದೆ. ಓಕೆ, ಇವರೇನು ನೋಡ್ಬೋದು? ಉಲ್ಲಾಳದ ಅಬ್ಬಕ್ಕ ಅವರು. ಇವರ ಹೋರಾಟ ಕೂಡ ಅವಿಸ್ಮರಣೀಯ ಅಂತ ನಾವು ಹೇಳ್ಬೋದು. ಇವರು ಯುರೋಪಿಯನ್ನರ ವಿರುದ್ಧ, ಅವರ ಕಾಲೋನಿಗಳ ವಿರುದ್ಧ, ಅಂದ್ರೆ ಅವರು ಮಾಡಿದಂತ ಒಂದು ಫಸ್ಟ್ ಫೈಟರ್. ಇವ್ರು ಏನ್ ಮಾಡ್ತಾರೆ? ಯುರೋಪಿಯನ್ನರ ವಿರುದ್ಧ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಓಕೆ, ಪೋರ್ಚುಗೀಸರ ವಿರುದ್ಧ ಅವರು ಹೋರಾಟ ಮಾಡ್ತಾರೆ. ಪೋರ್ಚುಗೀಸರ ವಿರುದ್ಧ ಹೋರಾಟ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಕ್ಕಿಂತ ಮೊದಲು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ ಇವರು. ಹೌದಾ? ಹಾಗೆ ಪೋರ್ಚುಗೀಸರ ವಿರುದ್ಧ ಗೆಲುವನ್ನು ಕೂಡ 1508ರಲ್ಲಿ ಇವರಿಗೆ ಸಿಗುತ್ತೆ. ಓಕೆ, ನೋಡಿ, ಅಬ್ಬಕ್ಕ ಏನಾಗಿದ್ದಾರೆ? ಫಸ್ಟ್ ತುಳುವ ಕ್ವೀನ್ ಆಗಿದ್ರು, ಉಲ್ಲಾಳದವರಾಗಿದ್ರು. ಪೋರ್ಚುಗೀಸ್ ವಿರುದ್ಧ 16ನೇ ಶತಮಾನದಲ್ಲಿ ಹೋರಾಟ ಮಾಡಿದವರು. ಅಬ್ಬಕ್ಕ ಮೊದಲಿಗರು, ಗೊತ್ತಾಯ್ತಾ? ಹಾಗೆ ಕ್ರಾಡಲ್ ಆಫ್ ಬ್ಯಾಂಕಿಂಗ್, ಬ್ಯಾಂಕಿಂಗ್ ನ ತೊಟ್ಟಿಲು ಅಂತ ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತೆ? ಬೆಂಗಳೂರು, ದಕ್ಷಿಣ ಕನ್ನಡ, ಮೈಸೂರು ಮತ್ತು ಧಾರವಾಡ. ಬ್ಯಾಂಕಿಂಗ್ ತೊಟ್ಟಿಲು ಅಂತ ಯಾವ್ದನ್ನು ಕರೆಯಲಾಗುತ್ತೆ ಅಂದ್ರೆ, ಉತ್ತರ ಬರಲಿ ಸ್ನೇಹಿತರೆ. ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ ಅಂದ್ರೆ ದಕ್ಷಿಣ ಕನ್ನಡ.
ಇಲ್ಲಿ ಬ್ಯಾಂಕುಗಳ ತವರು ಅಂತ ಇದನ್ನ ಕರಿತೀವಿ. ಯಾಕೆ ದಕ್ಷಿಣ ಕನ್ನಡ ಅಂದ್ರೆ ಮೇಜರ್ ಬ್ಯಾಂಕ್ಸ್ಗಳೆಲ್ಲ ಅಲ್ಲೇ ಹುಟ್ಟಿರೋದು. ಕೆನರಾ ಬ್ಯಾಂಕ್ ಕೂಡ ಅಲ್ಲಿಂದ ಬಂದಿದ್ದು, ಸಿಂಡಿಕೇಟ್ ಬ್ಯಾಂಕ್ ಕೂಡ, ಕಾರ್ಪೊರೇಷನ್ ಬ್ಯಾಂಕ್ ಕೂಡ. ಹಾಗಾಗಿ ಇವೆಲ್ಲ ಬ್ಯಾಂಕ್ಗಳ ತವರು ಅಂತ ಅದನ್ನ ನಾವು ಕರಿತೀವಿ. ಹಾಗೆ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ವನ್ಯಜೀವಿ ಅಭಯಾರಣ್ಯ ದಾಂಡೇಲಿ ಇದೆ. ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ? ದಾಂಡೇಲಿಗೆ ಹೋಗಿದ್ದೀರಾ ನೀವು? ದಾಂಡೇಲಿ ವಾಟರ್ ಫಾಲಿಗೆ ಹೋಗ್ಬೇಕು. ನೀವು ಹೋಗಿಲ್ಲಲ್ಲ? ಹ್ಮ್ ವಾಟರ್ ಕಾಳಿ ನದಿ ಹಿನ್ನೀರಲ್ಲಿ ಸ್ಕೇಟಿಂಗ್ ಕೂಡ ಮಾಡ್ಬೇಕಂತೀರಾ? ಈಜು ಬರುತ್ತಾ ಮೇಡಮ್ ನಿಮಗೆ? ಇಲ್ಲ. ಈಜು ಬಂದ್ರೆ ಮಾತ್ರ ಹೋಗ್ಬೇಕು. ಅಲ್ಲೆಲ್ಲ ಇರ್ತದೆ ಬಿಡಿ, ಸಪೋರ್ಟ್ ಲೈಫ್ ಜಾಕೆಟ್ ಇರುತ್ತೆ, ಆದ್ರೆ ಲೈಫ್ ಒಳಗಡೆ ಇರ್ಬೇಕಷ್ಟೇ. ಧೈರ್ಯ ಬೇಕು. ಧೈರ್ಯ ಇದ್ರೆ ಮಾತ್ರ ದಾಂಡೇಲಿ ಸ್ಕೇಟಿಂಗಿಗೆ ಹೋಗ್ಬೋದು. ಹಾ, ದಾಂಡೇಲಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಇದಕ್ಕೆ ಸರಿಯಾದ ಉತ್ತರ ಏನಿದೆ, ಉತ್ತರ ಕನ್ನಡದಲ್ಲಿ ಬರುತ್ತೆ. ಅತ್ಯಂತ ಹೆಚ್ಚು ಕನ್ನಡರ ಕಾಡಿರುವಂತಹ ಪ್ರದೇಶ ಉತ್ತರ ಕನ್ನಡ. ಇದು ಕಾಳಿ ನದಿಯ ದಂಡೆಯ ಮೇಲಿದೆ. ಬ್ಯೂಟಿಫುಲ್ ಪ್ಲೇಸ್ ಇದೆ. ಒಂದಿನ ಹೋಗ್ಬೇಕು, ಲೈಫ್ ಜಾಕೆಟ್ ತಗೊಂಡು ಹೋಗ್ಬೇಕಾಗತ್ತೆ. ಅಲ್ಲೆಲ್ಲ ಕೊಡ್ತಾರೆ ಬಿಡಿ, ಡೋಂಟ್ ವರಿ. ಹೋಗಿ ಬನ್ನಿ ಒನ್ ಟೈಮ್. ಈಗ ಹೇಳ್ತಾ ಇವತ್ತಿನ ಕ್ಲಾಸ್ ಚೆನ್ನಾಗಿ ಅನಿಸಿದ್ರೆ ಒಂದು ಕಾಮೆಂಟ್ ಅನ್ನ ಡ್ರಾಪ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಮಾಹಿತಿ ಜೊತೆಗೆ ನಾವು ತರಗತಿನ ಹೇಳೋ ಆಸಕ್ತಿನ ತೋರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಥ್ಯಾಂಕ್ ಯು.